ಸ್ವಾರ್ಥವೇ ಪಾಪ, ಪರಾರ್ಥವೇ ಪುಣ್ಯ. ಇದನರಿತು ಸದಾ ಪರೋಪಕಾರವನ್ನೆಸಗುವ ಶರಣ ಬುದ್ಧಿಯನ್ನೇ ಕರುಣಿಸಯ್ಯ ಗುರುಕುಮಾರ ಪಂಚಾಕ್ಷರೀಶ್ವರ. ಯಾರೋ ಮಾತಾಡ್ಬಿಡ್ರಪ್ಪ, ಗಪ್ ಕುಂದ್ರಬೇಕೆಲ್ಲರೂ. ಅಜ್ಜನ ಪುರಾಣ ಪ್ರಾರಂಭ ಆಯ್ತಂದ್ರೆ ಯಾರು ಮಾತಾಡ್ಬಾರ್ದು. ಹುಕ್ಕೇರಿ ಸದಾಶಿವ ಕವಿಗಳ ವಿರಚಿತವಾಗಿರುವ ಅಕಳಂಕ ಚರಿತ ಸ್ವಾರ್ಥಕ್ಕಾಗಿ ಬಾಳದೆ ಅಪಕೀರ್ತಿಯನ್ನು ಹೊಂದದೆ ಅಂಧರಿಗಾಗಿ ತನ್ನ ಬದುಕನ್ನ ಸವಿಸ್ತಾ ಇರುವಂತ ಪಂಚಾಕ್ಷರ ಮಹಾಗುರುವಿನ ಮಹಾಪುರಾಣವನ್ನ ನಾವೆಲ್ಲ ಚಿಂತನವನ್ನ ಮಾಡ್ತಾ 23 ದಿನಕ್ಕೆ ನಾವೆಲ್ಲ ಬಂದಿದೆ. ಯಾವ ಮನುಷ್ಯ ತನಗಾಗಿ ಬದುಕ್ತಾನೆ ಅವನು ಸ್ವಾರ್ಥಿ. ಅಜ್ಜೋರ ವಚನ ಇದು. ತಮ್ಮ ಅಪ್ಪ ಯಾಕ್ರಪ್ಪ, ಅದನ್ನೇ ಗುರುಗಳು ಬಹಳ ಚಂದವಾಗಿ ನಮಗೆ ಹೇಳುತ್ತಾರೆ. ಸ್ವಾರ್ಥವೇ ಪಾಪ. ಯಾವ ಮನುಷ್ಯ ಸ್ವಾರ್ಥವನ್ನ ಇಟ್ಟುಕೊಂಡು ತನ್ನ ಬದುಕನ್ನ ನಡೆಸ್ತಾನೆ ಅದು ಪಾಪ ಅಂತ ನೇರವಾಗಿ ಉತ್ತರ ಕೊಟ್ಟಾರೆ. ಅದೇನು 16 ಪೇಜ್ ಬರದಿಲ್ರಿ ಅಜ್ಜವ್ರು. ಸ್ವಾರ್ಥವೇ ಇಲ್ಲಿ ಕ್ವಶನ್, ಇಲ್ಲಿ ಉತ್ತರ. ಯಾವುದು ಸ್ವಾರ್ಥ ಅಂದ್ರೆ ಮನೆಗಾಗಿ, ಮಡದಿಗಾಗಿ, ಮಕ್ಕಳಿಗಾಗಿ ಬದುಕೋದು ಸ್ವಾರ್ಥ. ಇನ್ನೊಬ್ಬರ ಬದುಕಿಗೆ ವಂಚನೆಯನ್ನ ಮಾಡಿ ಬದುಕುವುದು ಸ್ವಾರ್ಥನೆ. ನಿಸ್ವಾರ್ಥ ಅಂದ್ರೆ ಯಾರಿಲ್ಲ ಅಂತ ಈ ಜಗತ್ತಿನೊಳಗ ದುಃಖದ ಮಡುವಿನೊಳಗ ಬಿದ್ದಾಗ ಮಮತೆಯ ತಾಯಿಯಾಗಿ ಬಂದು ನಾನಿದ್ದೇನೆ ಅಂತ ಭರವಸೆಯನ್ನು ಕೊಡುತ್ತಾರಲ್ಲ, ಅದು ನಿಸ್ವಾರ್ಥ ಮನೋಭಾವ. ನಾವೆಲ್ಲ ಇವತ್ತಿನ ದಿನಮಾನದಲ್ಲಿ ನಾವೊಂದು ಚಂದಿದ್ರೆ ಸಾಕು ಅನ್ನುವ ಮನೋಭಾವ. ಆದರೆ ಅಜ್ಜೋರ್ ಭಾವ ಹಾಗಿರಲಿಲ್ಲ. ಅವ್ರಿಗೇನೂ ಇರಲಿಲ್ಲ, ಆದರೆ ಶಿಷ್ಯರಿಗೇನೂ ಕೊರತೆ ಇರಲಿಲ್ಲ. ಅಜ್ಜರಿ ಬಹಳ ಕಷ್ಟ ಇತ್ರಿ ಅಂತ ನಾವಂತೀವಿ ದೊಡ್ಡ ಅಜ್ಜೋರಿಗೆ. ಅವರು ಕಷ್ಟನ ಬುಟ್ಟ್ಯಾಗಲ್ರಿ, ಅದು ಗಂಟು ಮೂಟೆ ಕಟ್ಟಿಗಡ ತಗೊಂಡು ಹೋಗ್ಯಾರ ಆ ಕಡೆ. ಒಳ್ಳಿದು ಯಾರಿಗೂ ಸಿಗಬಾರದು ಅಂತ ಹೇಳೋಗ್ಯಾರ. ಯಾಕ್ರಿ ಇದನ್ನ ಪಂಚಾಕ್ಷರಿ ಅಜ್ಜೋರು ಮಾಡಿದ್ರು ಅಂದ್ರೆ ಅವರು ಅವರಿಗಾಗಿ ಬದುಕಲಿಲ್ಲ, ಅವರು ಅಂಧರಿಗಾಗಿ ಬದುಕಿದರು. ಅದನ್ನೇ ಗುರುಗಳು ತಮ್ಮ ವಚನದೊಳಗೆ ಬರೀತಾರೆ. ನನಗೆ ಸದಾ ಶರಣ ಬುದ್ಧಿಯನ್ನೇ ಕರುಣಿಸು. ಏನು ಶರಣ ಬುದ್ಧಿ? ಶರ ಅಂದ್ರೆ ಬಾಣ. ಯಾವ ಬಾಣ ಅಂದ್ರೆ ಕಾಮದ ಬಾಣವನ್ನ ದಾಟಲ್ಲ, ಅದನ್ನು ದಾಟಿರ್ಬೇಕು. ಉಂಡು ಉಪವಾಸಿಯಾಗಿರಬೇಕು, ಬಳಸಿ ಬ್ರಹ್ಮಚಾರಿಯಾಗಿರಬೇಕು ಅನ್ನೋದು ಶರಣ ಪರಂಪರೆ ಇದೆಯಲ್ಲ, ಅದರ ಜೊತೆಗೆ ಮುಂದುವರೆದ ಅಜ್ಜೋರೇನು ಹೇಳ್ತಾರೆ, ಸತ್ಯಶುದ್ಧ ಕಾಯಿಕವನ್ನ ಮಾಡಿ ಬಂದ ಕಾರ್ಯ ಸೊಪ್ಪನ್ನ ಸಹಿತ ಕೂಡಿಟ್ಟು ಹಸಿದು ಬಂದವರಿಗೆ ಅನ್ನವನ್ನು ಕೊಡೋದು ಏನೈತೆ ಇದು ಶರಣ ಬುದ್ಧಿ. ಇವತ್ತ ನಮ್ಮದು ಹೆಂಗಾಗಿದೆ ಬದುಕು ಅಂದ್ರೆ ಸ್ವಾರ್ಥರಿ. ಯಾವ ಸ್ವಾರ್ಥರಿ? 1888ನೇ ಇಸ್ವಿಯೊಳಗ ಇಲ್ಲಿ ರೋಣ ತಾಲೂಕಿನೊಳಗೆ ಒಂದು ಕೊಚಲಾಪುರ ಅಂತ ಒಂದು ಊರು ಬರ್ತದೆ. 1888ನೇ ಇಸ್ವಿಯೊಳಗೆ ನಡೆದ ಘಟನಾ ಅದು. ಹಾಲಗಿರಿ ಅನ್ನದಾನ ಮಹಾಶಿವಯೋಗಿಗಳು ಅಂದ್ರೆ ಗಡ್ಡದಜ್ಜ, ದೊಡ್ಡಜ್ಜ ಅಂತ ನಾವು ಕರಿತೇವ್ರಿ, ಹಿರಿಯ ಅನ್ನದಾನ ಸ್ವಾಮಿಗಳು. ಆ ಕೊಚಲಾಪುರದಲ್ಲಿ ಒಬ್ಬಾಕಿ ದೇವಕ್ಕ ಅಂತ ಒಬ್ಬ ಹೆಣ್ಮಗಳು. ಅವಳಿಗೆ ಶರೀರ ರೋಗದ ಆಲಯ ಆಯ್ತು. ಶರೀರ ಇವತ್ತು ಬಹಳ ಸದೃಢ ಅದರಿ, ನನ್ನಲ್ಲಿ ರಕ್ತ ಚಲನವಲನ ಬಹಳ ಚೆನ್ನಾಗಿ ಅದ,
ಅಂತ ತಿಳ್ಕೊಂಡು ನಾವು ಇವತ್ತೆಲ್ಲ ಅನ್ಬೋದ್ರಿ, ಅವನ ಆಟ ಯಾವಾಗ ಏನ್ ಮಾಡ್ತಾನೆ, ಯಾವಾಗ ಈ ಬುಗುರಿ ಅಂತೀವಲ್ಲ ಹಿಂಗ ಜಾಳಿಗೆ ತಗೊಂಡು ಹೊಡೆದಂದ್ರೆ ಮುಗಿದೋತ್, ಯಾವಾಗ ಏನಾಗತ್ತೆ ಗೊತ್ತಾಗಲ್ಲ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನು ಚಾಟಿಕಣೋ ನಿಂತಾಗ ಬುಗುರಿ ಆಟ ಎಲ್ಲರದು ಒಂದೇ ಓಟ ಅಂತ. ಅವ ಯಾವಾಗ ಹಿಂಗ ಜಾಳಿಗೆ ಸಳಿಸಿ ಕೈ ಬಿಟ್ಟ ಅದು ಫಜಿತೀನಿ. ಆ ದೇವಕ್ಕ ಪ್ರತಿದಿನ ಗಂಡನೇ ಸರ್ವಸ್ವ, ಅತ್ತಿನೇ ತಾಯಿ, ಮಾವನೇ ತಂದೆ ಅಂತ ಜೀವನ ನಡೆಸಿರಬೇಕಾದ್ರ ಅವಳಿಗೆ ಕುಷ್ಠರೋಗ ಪ್ರಾಪ್ತಿ ಆಯ್ತು. ಹಿರಿಬೇನೆ ಅಂತ ಕರೀತಾರ. ಚಲೋ ಇದ್ರೆ ನಮ್ಮೋರು, ಚಲೋ ಇಲ್ಲ ಅಂದ್ರೆ ಯಾರು ನಮ್ಮೋರು ಹೇಳ್ರಿ ನೋಡು. ಅನ್ನವು ನನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನುವರು. ಅನ್ನವು ತೀರಿದ ಮರುದಿನವೇ ನನ್ನವರನ್ನುವರು ಯಾರು ಇಲ್ಲ ಈ ಜಗತ್ತಿನೊಳಗ. ಸಿರಿಯಣ್ಣ ಉಳ್ಳನಗೆ ಹಿರಿಯಣ್ಣನೆನ್ನುವರು, ಸಿರಿಯಣ್ಣ ಹೋದ ಮರುದಿನಕ್ಕೆ ನರಿಯಣ್ಣನೆನ್ನುವರು ಸರ್ವಜ್ಞಾತ್. ಶ್ರೀಮಂತಿಕೆ ಇದ್ದಾಗ, ನಮ್ಮಲ್ಲಿ ದೌಲತ್ತಿದ್ದಾಗ, ನಮ್ಮಲ್ಲಿ ಶ್ರೀಮಂತಿಕೆ ಇದ್ದಾಗ ಮಹಡಿ ಮ್ಯಾಲೆ ಮಹಡಿ ಇತ್ತು ಅಂದ್ರೆ ಅವಾಗ ಅದನ್ನು ಬೇರೆನೆ, ಆ ಗೆಳೆತನ ಬೇರೆ, ಆ ಬಂಧು ಬಳಗನ ಆಗಮನವೇ ಬೇರೆ. ಏನೂ ಇಲ್ಲದಾಗ ಈಗ ನೋಡಿ, ಸತ್ಯ ನೆನಪಿಟ್ಟುಕೊಳ್ಬೇಕು ನಾವೆಲ್ಲ. ಮನಿ ಕಟ್ಟುವಾಗ ಯಾರು ಆಶ್ರಯ ಆಗದಿಲ್ರಿ, ಮನಿ ಕಟ್ಟಿದ ಮೇಲೆ ಇದು ಇಲ್ಲಿರ್ಬೇಕಂತ ಹೇಳೋರು ಬಾಳ ಮಂದಿ ಆಗಿರ್ತಾರಂತ. ಅವಾಗೇನ್ರಿ ಆ ಸಲಹೆ ಕೇಳಿಬಿಟ್ರೆ ಯಾವ ಯೂನಿವರ್ಸಿಟಿಗೂ ಸಿಗಲ್ಲ ಅಂತ ಸಲಹೆ ಇರ್ತಾವ. ಆ ದೇವಕ್ಕನ ಪರಿಸ್ಥಿತಿ ಹಂಗಾಯ್ತು. ಯಾವ ಸಪ್ತಪದಿ ತುಳಿದು ನಿನ್ನ ಜೀವ ಇರೋ ತನಕ ನಿನ್ನ ಕಾಪಾಡ್ತೀನಿ ಅಂತ ಹೇಳಿದ ಗಂಡ, ಹಡದ ತಂದಿ ತಾಯಿ ಎಲ್ಲಾ ಸುಳ್ಳು, ನೀನೇ ನನ್ನ ಖರೆ ಅಂತ ಬಂದಿದ್ದಕ್ಕೆ ನಂಬಿಕೊಂಡು ಅಂತ ಗಂಡನಿಗೂ ಸಹಿತ ಅನ್ನಲೇನು ಗಾದೆ ಮಾತು, ಗುಣಕಲಿಗೆ ಬ್ಯಾಡಾಗಿದ್ದು ಗಂಡಗೂ ಬೇಡ ಅಂತ, ಗಂಡಗೆ ಬೇಡ ಇದ್ದು ಗುಣಕಲಿಗೆ ಬೇಡ ಅಂತ ಮಾತು. ಹೆಣ್ಮಗಳು ವಿಚಾರ ಮಾಡಿದ್ಲು, ಶರೀರ ರೋಗದ ಆಲಯ ಆಯ್ತಲ್ಲ, ನಮ್ಮವ್ರು ಅನ್ನೋರೇ ನಮಗೆ ತಿವಿಯುವಾಗ ನಮ್ಮವರೇ ನಮ್ಮವರು. ಈ ಮಾತಂತ ನೋಡ್ರಿ, ಇದು ಯಾವ ಮಾತಂತ, ನೆವ ಇಟ್ಟು ಅಂತಾರಲ್ಲ. ನೆವ ಇಟ್ಟು ಅನ್ನೋದಕ್ಕಿಂತ ಸ್ವಲ್ಪ ಜವಾರಿ ಭಾಷೆಯೊಳಗೆ ಹೇಳೋದಾದ್ರ ಈ ಯಾಶೇಷ್ ಮಾತಾಡೋದಂತೀರ ನೋಡ್ರಿ ಅಂತಾರಲ್ರಿ, ಈ ಯಾಶೇಷ್ ಮಾತಾಡಕತ್ತಿದ್ರಂತ ಹೆಣ್ಮಗಳಿಗೆ. ಆಕೆಗೆ ನೋವಾಗಿ ಬ್ಯಾಡ ಬ್ಯಾಡ ಈ ಊರಾಗಿರೋದು ಅಂತ ತಿಳ್ಕೊಂಡು ಕೊಚಲಾಪುರ ಬಿಟ್ಟು ನೇರವಾಗಿ ಹಾಲ್ಕೇರಿಗೆ ಬಂತು. ಪರಮ ವಿರಕ್ತರು, ಮಹಾನ್ ತಪಸ್ವಿಗಳಾಗಿರುವಂತ ಅನ್ನದಾನ ಮಹಾಶಿವಯೋಗಿಗಳವರು ದಿನಾಲು ಸ್ನಾನ ಮಾಡ್ತಿದ್ರು. ಸ್ನಾನ ಮಾಡುವ ಬಚ್ಚಲದ ಮೂರೆ ಹತ್ರ ನಿಂತುಕೊಂಡು ಆ ಇಂಗೋ ಬಚ್ಚಲ ಅಂತಿದ್ದು ಹಿಂದೆ, ಆ ಇಂಗೋ ಬಚ್ಚಲದೊಳಗೆ ನಿಂತ್ಕೊಂಡು ಆ ಹೆಣ್ಮಗಳು ಅವ್ರು ಸ್ನಾನ ಮಾಡಿದ ನೀರ ಮೈಮ್ಯಾಗೆಲ್ಲ ಹಚ್ಕೊಂತಿದ್ವಿ. ಯಾವ ಶರೀರ ಕೀವ ರಕ್ತದಿಂದ ಸೋರ್ತಾ ಇತ್ತೋ ದಿನೇ 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 ಆ ಮಹಾತ್ಮರ ಸ್ನಾನ ಮಾಡಿದ ಆ ನೀರನ್ನ ಮೈಗೆ ಧರಿಸಿಕೊಳ್ಳೋದ್ರಿಂದ ಅವಳ ರೋಗ ದಿನೇ ದಿನ ಕಡಿಮೆ ಆಯಿತು. ಯಾವ ಸುಂದರತೆ ಇತ್ತು ಅದು ಮತ್ತೆ ಮೈದಾಳಿತು. ಆ ಕೊಚಲಾಪುರದ ಒಬ್ಬ ಭಕ್ತ ಅಮಾವಾಸ್ಯೆಗೊಮ್ಮೆ ಹಾಲ್ಕೇರಿಗೆ ಬಂದಿದ್ದ. ಹೆಣ್ಮಗಳು ಮಠದಾಗ ಸೇವಾ ಮಾಡೋದು ನೋಡಿದ. ಏ ತಂಗಿ, ನೀ ಕೊಚಲಾಪುರ ದೇವಕ್ಕಲ್ಲ? ಹೌದ್ರಿ ಕಾಕ. ಅಲ್ಲಿ ಏಕೆ? ಯವ ನೀ ಸತ್ತಾಳ ಅಂತ ತಿಳ್ಕೊಂಡು ನಿನ್ನ ತಿಥಿ ಮಾಡಿ ಫೋಟೋಕ್ ಹೂವಿನ ಮಾಲೆ ಹಾಕ್ಬಿಟ್ರ ಅಂತ. ಹಿಂದಂಗ್ ಮಾಡ್ತಿದ್ರಿ, ಕಾಣ್ಲಿಲ್ಲ ಅಂದ್ರ ಬಾಳ ದಿವ್ಸ ಕಾಣ್ಲಿಲ್ಲ ಸತ್ತಿರ್ಬೇಕು ಅಂತಿದ್ರಿ. ಈಗ ಹಂಗಿಲ್ರಿ, ಮೊಬೈಲ್ ಆನ್ ಆಗ್ಲಿಲ್ಲ, ಸ್ಟೇಟಸ್ ಇಡ್ಲಿಲ್ಲ, ಫೇಸ್ಬುಕ್ನಾಗ ನಾವು ಬರ್ಲಿಲ್ಲ ಅಂದ್ರ ಅದನ್ನ ಸತ್ತನ್ ಕೇಳ್ರೋ ಮರೆ ಅಂತಾರೆ. ಈಗ ಇವತ್ತಿನ ದಿನಮಾನ್ರಿ ಇದು. ಕಾಣ್ಲಿಲ್ಲ ಅಂದ್ರ ಸತ್ತಾನಂತ ಅವಾಗ ತಿಳ್ಕೊಂತಿದ್ರು. ಈ ಮೊಬೈಲ್ನಾಗ ಕಾಣ್ಲಿಲ್ಲ ಅಂದ್ರ ಈಗ ಸತ್ತಾನಂತ ತಿಳ್ಕೊಂತಾರೆ. ಹೋಗಿ ಊರಾಗ ಹೇಳಿದವ, ಏ ಹುಚ್ಚ, ನಿನ್ ಹೆಂಡತಿ ಸತ್ತಾಳಂತ ನೀ ಸುಮ್ಮನೆ ಇದು ಮಾಡಕತಿ, ಹೋಗಲಿ ಹಾಲ್ಕೆರೆ ಅಜ್ಜನ ಮಠದಾಗ ಸೇವಾ ಮಾಡಕತ್ತ. ಅವ ಓಡಿ ಬಂದ, ಹೆಂಡತಿ ಕರೆದ, ನಡಿ ನಡಿ ಊರಿಗೆ ಹೋಗೋಣ. ನಾ ಬರೋದಿಲ್ಲ. ಅಜ್ಜವ್ರ ಹತ್ರ ಬಂತು. ಅಜ್ಜವ್ರು ಅಂದ್ರು, ನೋಡವ ಹೋಗ್ಬಿಡು, ಗಂಡ ಬಂದಾರ. ಯಪ್ಪಾ, ನನಗ ರೋಗ ಬಂದಾಗ ದೂರ ಹಾಕಿದ್ದ. ಯಪ್ಪ ಇವ ಗಂಡ ಅಲ್ರಿಪ್ಪ, ಮತ್ತೇನವ ತಾಳಿ ಕಟ್ಟಿರಬಹುದಪ್ಪ. ಆದ್ರ ಆ ಹೆಣ್ಮಗಳು ಒಂದು ಕಿಮ್ಮತ್ತಿನ ಮಾತಂತಾಳೆಪ್ಪ, ಇವತ್ತೊನುವಿನ ಗಂಡ ಹೊರತೆ ಇವನು ಮನಸ್ಸಿನ ಗಂಡಲ್ಲ ಅಂದಕ್ಕೆ.
ಸ್ವಾರ್ಥ ಹೇಗದ ನೋಡು. ಯಪ್ಪ ಇವ ಸ್ವಾರ್ಥಿ ಗಂಡ, ಇವ ನಿಸ್ವಾರ್ಥಿ ಎಲ್ರಿಪ್ಪ. ಈ ಶರೀರ ರೋಗದ ಆಲಯ ಆದಾಗ ನನ್ನ ಬಿಟ್ಟು ಕಡಿಗಾದ. ಯಾವ ಕಾಲಕ್ಕೂ ಸಹಿತ ನನ್ನ ಬಿಡಲಾರದವರನ್ನು ನೀವೆಪ್ಪ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ಬಂಧುಗಳಾದವರು ಬರ್ತಾರೆ, ಇರ್ತಾರೆ, ನಮಗ್ ಬೇಕಾದವರು ಬರ್ತಾರೆ ಅಂದ್ರೆ ಮನೆಯಾಗ ಇಲ್ಲ ಅಂದ್ರು ಸಹಿತ, ಸಾಲ ಮಾಡಿದ್ರು ಸಹಿತ ನೀಟ್ ಮಾಡಿ ಅವರಿದ್ರಿಗೆ ಹೌದು ಅನಿಸ್ಕೋಬೇಕಲ್ಲ. ಆದರೆ ಗುರು ಯಾವ ಕಾಲಕ್ಕೂ ಸಹಿತ ನಮಗ ಎಂತ ಕಷ್ಟ ಬಂದ್ರು ಸಹಿತ ನಾನಿದ್ದೀನಿ ಅಂತ ನಿಸ್ವಾರ್ಥದ ಆಶೀರ್ವಾದ ಮಾಡೋರು ಯಾರಂದ್ರೆ ಅದು ನಮ್ಮ ಗಾನಯೋಗಿ ಪಂಚಾಕ್ಷರ ಜೋರು, ಅದು ಪುಟ್ಟರಾಜ ಜೋರು ನಾವು ನೆನಪಿಟ್ಟುಕೊಂಡು. ಆದ್ರೂ ಇವತ್ತಿನ ಸ್ವಾರ್ಥ ದಿನಮಾನದಲ್ಲಿ ನಾವಿದ್ದೇವ್ರಿ. ಹೇಗಿದ್ದೇವೆ ಗೊತ್ತೇನು? ಒಂದು ಊರು ತಮ್ಮ, ಅಪ್ಪ ಒಂದು ಊರು, ಆ ಊರೊಳಗೆ ಒಂದು ದೊಡ್ಡದು ಕೆರೆ. ಆ ಕೆರೆ ಮೇಲೆ ಊರಾನ ಮಂದಿ ಎಲ್ಲ ಒಂದು ಬೋರ್ಡ್ ಹಾಕ್ಸಿದ್ರಂತ. ಏನಂತ? ಈ ಕೆರೆಯೊಳಗ ಯಾರ ನೀರಾಗ ಮುಳುಗ್ತಾ ಇದ್ರ ಅವ್ರನ್ನ ರಕ್ಷಣೆ ಮಾಡಿದ್ರ ನಮ್ಮ ಊರು ದೈವದ ವತಿಯಿಂದ ಅವರಿಗೆ 500 ರೂಪಾಯಿ ಬಹುಮಾನ ಕೊಡಲಾಗಬಹುದು ಅಂತ ಬೋರ್ಡ್ ಹಾಕಿದ್ರಂತ. ಊರಾಗ ಮಂದಿ ಬೋರ್ಡ್ ನೋಡಿದ್ರು, ಅಲಾ ಮಕ್ಕಳ ಬೋರ್ಡ್ ಹಾಕಿರಿ, ಈ ಬೋರ್ಡ್ ಕೀಳಿಸ್ತೀವಿ ಅಂದ್ರಂತ ಅವ್ರು. ಒಂದು ಇಬ್ರು ಆ ಕೆರೆ ಬಲ್ಲಿ ಬಂದ್ರು. ದೋಸ್ತ್ ಏನು ಅಂದ್, ನೀನು ಕೆರೆಯಾಗ ಇಳಿದು ನನ್ನ ಕಾಪಾಡು 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 ಅನ್. ನಾ ಏನ್ ಮಾಡ್ಲಿ ಮುಂದೆ? ನೀ ಹಂಗ ಒಳಗೆ ಹೋಗಿ ಕಾಪಾಡು ಕಾಪಾಡು, ನಾನು ಕಾಪಾಡ್ತೀನಿ, 500 ರೂಪಾಯಿ ಕೊಡ್ತಾರೆ, ತಗೊಂಡ ಆರಾಮ್ ಹೋಗೋಣ. ಇವನು ಹೋದ, ನೀರು ಮಣಕಾಲ ಬಂತು, ದೋಸ್ತ್ ಕಾಪಾಡು ಅಂದ. ಇನ್ನೂ ಸ್ವಲ್ಪ ಹೊತ್ತು ಈ ಸ್ವನ್ನಿ ವಿದ್ಯೆ ಐತಲ್ಲ, ಬಹಳ ಡೇಂಜರ್ ಇದು ಸ್ವನ್ನಿ ಮಾಡೋದ್ರಿ. ಕಣ್ಣಿನ ಕರುಳ ಹರಿದವರ, ಮನದ ತಿರುಳ ಹುರಿದವರ, ಮಾತಿನ ಮೂಲ ಬಲ್ಲವರ ಎನಗೊಮ್ಮೆ ತೋರಾಗು ಹೇಶ್ವರ ಅಂತಾನ ಅಲ್ಲಮ್ಮ. ಕೈ ಒಳಗ ಸ್ವನ್ನಿಯದ, ಕಣ್ಣಿನೊಳಗ ಸ್ವನ್ನಿಯದ, ಬಾಯಿ ಒಳಗ ಸ್ವನ್ನಿಯದ, ತುಟಿ ಒಳಗ ಸ್ವನ್ನಿಯದ, ಕಾಲಿನೊಳಗ ಸ್ವನ್ನಿಯದ, ದೇಹದೊಳಗೂ ಸ್ವನ್ನಿಯದ. ಅದು ಹಿಂಗ ನೋಡ್ರಿ. ಸ್ವನ್ನೆಯನರಿತು ನಡೆಯದಿರುವ ಸ್ವಸಿಯೇತಕ್ಕೆ ಜನಪದ ಗರಿತಿ ಹೇಳ್ತಾಳ. ಹಂಗ ಸ್ವನ್ನಿ ಮಾಡಿದವ, ನಡಿ 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 ಅಂದವ. ಅವ ಮತ್ತೆ ಸ್ವಲ್ಪ ಹೋದ, ನೀರು ಸೊಂಟಕ್ಕೆ ಬಂತು. ಅಯ್ಯ ದೋಸ್ತ್ ಕಾಪಾಡು ಕಾಪಾಡು ಅಂತಿದ್ದ. ಇನ್ನೊಂದು ಸ್ವಲ್ಪ ಹೋಗಂದವ, ಎದಿಗೆ ಬಂತ್ರಿ. ಯಾವನ ನೀರಿಗೆ ಇಳಿದ್ನಲ್ಲ, ಕರೆ ಅವನಿಗೆ ಈಸ ಬರ್ತಿದ್ದಿಲ್ಲ. ಮನುಷ್ಯ ಏನಾರ ಗಳಿಸ್ಕೊಳ್ಳಕ್ಕ ಗಣಮಗ ಈಸ್ ಹೊಡೆದು ಕಲ್ಕೋಬೇಕು, ಸೈಕಲ್ ಹೊಡೆದು ಕಲ್ಕೋಬೇಕು. ಇವು ಯಾವ ಬರ್ಲಿಲ್ಲ ಅಂದ್ರೆ ಬಹಳ ಡೇಂಜರ್ ಇದು. ಯಾವಾಗ ಸೈಕಲ್ನಾಗ ಹತ್ತಿಸ್ಕೊಂಡು ಎಲ್ಲಿ ಬಿಟ್ಟು ಬಂದ್ರೆ ಹೊಡ್ಕೊಂಡ್ ಬರಕ್ ಬರಲ್ಲ. ನಡ ನೀರಕ್ ಹೋಗಿ ಎತ್ತಿ ಹೋಗದ್ ಬಂದ್ರೆ ಈಸ್ಕೊಂಡು ಬರಕ್ ಬರಲ್ಲ. ಅದಕ್ಕೆ ಎರಡರಾಗ ಒಂದರ ಕಲಿಬೇಕಿಲ್ಲ, ಎರಡರ ಕಲಿಬೇಕು. ನೀರ್ ಇಲ್ಲಿ ತನಕ ಬಂತಲ್ರಿ, ದೋಸ್ತ ಕಾಪಾಡು ಕಾಪಾಡಂತಿದ್ದ. ಇವ ಏನು ಹೆಜ್ಜೆ ಕಿತ್ತಿಡ್ಲಿಲ್ಲ. ಅದು ನೀರು ಕುಡಿದು 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 ನೀರಾಗ ಗೊಟಕ್ಕಂತ ಸತ್ತು. ಡ್ರೆಸ್ ಏನ್ರಿ? ಇಬ್ಬರು ಒಂದೇ ಅದಾವ. ಡ್ರೆಸ್ ಏನು ಬದಲಿ ಇಲ್ಲ, ಡ್ರೆಸ್ ಒಂದೇ ಅದಾವ. ಯಾಕ್ರಿ ಅವ ಒಂದ್ ಹೆಜ್ಜೆ ಮುಂದೆ ಕಿತ್ತಿಡ್ಲಿಲ್ಲ ಅಂದ್ರ, ಊರಾಗ ಏನ್ ಬೋರ್ಡ್ ಹಾಕಿದ್ರು? ನೀರಾಗ ಬಿದ್ದವನ್ನ ರಕ್ಷಣೆ ಮಾಡಿದ್ರ 500 ರೂಪಾಯಿ ಕೊಡ್ತೀವಿ ಅಂತ ಬೋರ್ಡ್ ಹಾಕಿದ್ರು. ಅದ್ರ ಬಾಜು ಒಂದು ಬೋರ್ಡ್ ಹಾಕಿದ್ರು, ಏನಂತ? ನೀರಾನ ಹೆಣ ತೆಗೆದ್ರು 5,000 ರೂಪಾಯಿ ಬೋರ್ಡ್ ರೊಕ್ಕ ಕೊಡ್ತೀನಿ ಅಂತ ಬೋರ್ಡ್ ಹಾಕಿದ್ರು ಅವ್ರು. ಇವಾಗ ನೀರಾಗ ಇಳಿಯುವಾಗ 500 ಬೋರ್ಡ್ ನೋಡಿದ್ರು, ಇವನ್ ನೀರಾಗ ಕಳಿಸಿದ ಮೇಲೆ 5,000 ಬೋರ್ಡ್ ನೋಡಿದ್ನಲ್ಲ. ಸ್ವಾರ್ಥದ ಬದುಕಿಗಾಗಿ ಒಂದೇ ಡ್ರೆಸ್ಸು, ಒಂದೇ ಅಡ್ರೆಸ್ಸು, ಒಂದೇ ತಟ್ಟೆಯೊಳಗ ಕುಂತು ಉಂಡಂತ ಗೆಳೆತನಕ್ಕೂ ಸಹಿತ ಒಮ್ಮೆ ಈ ಸ್ವಾರ್ಥ ಮೋಸ ಮಾಡ್ತದನ್ನು ನಾವೆಲ್ಲ ನೆನಪಿಟ್ಟುಕೊಳ್ಬೇಕಷ್ಟೇ. ಅದನ್ನೇ ಗುರುಗಳಂತಾರೆ, ಸ್ವಾರ್ಥವೇ ಪಾಪ, ಪರಾರ್ಥವೇ ಪುಣ್ಯ. ಇದನರಿತು ಸದಾ ಪರೋಪಕಾರವನ್ನೆಸಗುವ ಶರಣ ಬುದ್ಧಿಯನ್ನೇ ಕರುಣಿಸಯ್ಯ ನನಗಿದು ಯಾವುದು ಬೇಡಪ್ಪ, ಶರಣ ಬುದ್ಧಿಯನ್ನು ಕರುಣಿಸು ಅಂತ ತಿಳ್ಕೊಂಡು, ಹಾಗೆ ಗಾನಯೋಗಿ ಪಂಚಾಕ್ಷರಿಯ ಜೋರು ಪರೋಪಕಾರವನ್ನು ಮಾಡ್ತಾ ಮಾಡ್ತಾ ಕುದುರಿ ಮೋತಿ ಮಂಗಳೂರಿನೊಳಗ ನಿನ್ನ ಏನ್ ಬಿಡಿಸಿರ್ತಮ್ಮ? ಯಾರದು? ಧರ್ಮಮ್ಮ ಹೆಣ್ಮಗಳು. ಧರ್ಮಮ್ಮನ ಮೈಯಾಗ ಹನುಮಂತಪ್ಪ ಬಂದಿದೆ. ಯಾ ಹನುಮಂತಪ್ಪ? ಡಾಕ್ಟರ್ ಹನುಮಂತಪ್ಪ. ಆ ದೇವು ಅದ್ದವ್ರಿಗೆ ಎಷ್ಟು ಕೊಡ್ತೀರಿ ರೊಕ್ಕನ? 20 ರೂಪಾಯಿ.
ನೋಡ್ರಿ, ಅಜ್ಜೋರಿಗೆ 20 ರೂಪಾಯಿ ದೇವು ಕಾಣಿಕ ಕೊಡ್ತದಂದ್ರ ಆ 20 ರೂಪಾಯಿಯನ್ನ ಅಜ್ಜೋರು ಇಟ್ಕೊಂಡು, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಕತ್ರಿ, ಅಜ್ಜೋರ್ ಕೈ ಹಿಡ್ಕೊಂಡು ಹೋಗುವಂತ ಹುಡುಗನಿಗೆ ಹಿಂಗ್ ಮುಟ್ಟಿದ್ರಂತ ಅಜ್ಜಾರು. ಅವನ ಹಂಗೆ ಹೆರದಿತ್ತು, ಏಯ್ ತಗೋ ಈ 20 ರೂಪಾಯಿ ತಗೋ, ಇದನ್ನೇನ್ ಮಾಡ್ರಿ ಅಜ್ಜಾರ ಅನ್ನಂತವ. ಅಂಗಿ ಹೊಲಿಸ್ಕೊ ಅಂತ. ಅಜ್ಜಾರನ ಅಂಗಿ ಹೊಲಿಸ್ಕೊಂಡಂದ್ರ ಮತ್ತೆ ಅಂಗಿ ದೇವಾಗಿ ಬಂದ್ರ ಅನ್ನಂತವ. ಅಜ್ಜಾರ ಅಂದ್ರು ಮಂಗೆ ಅದೆಲ್ಲಿ ಬರ್ತದ, ಅದು ಮುಗಿದು ಹೋತದ, ಹೋಗೈತಿ. ಅದು ಮಾತು ಕೊಟ್ಟದ, ಮಾತು ಕೊಟ್ಟದ, ಅದು ಮಾತಿಗೆ ತಪ್ಪೋದಿಲ್ಲ, ಅದು ಹೋಗ್ಯದ, ನೀವು ಉಟ್ಕೋ ಅಂದ್ರಂತದ್ದು. ತಮಗಿಲ್ಲಂದ್ರು ಸಹಿತ ನನ್ನ ಮಕ್ಕಳಿಗಿರಲಿ ಅಂತ ತಿಳ್ಕೊಂಡು ಅವರಿಗೆ ಉಡಿಸಿ ಅವರಿಗೆ ಉಣಿಸಿದಂತ ಪರಮಗುರು ಅಂದ್ರೆ ಇದು ಗಾನಯೋಗಿ ಪಂಚಾಕ್ಷರಿ ಅಜ್ಜ. ತಮ್ಮ ದೇಹದ ದಣುವನ್ನೇ ಮರೆತು ಬಿಟ್ರು ಅವರು. ಆ ದೇಹದ ದಣುವನ್ನ ಮರೆತು ನೆನಪಿಟ್ಟುಕೊಡ್ರಿ ತಮ್ಮ, ಅಜ್ಜೋರ್ಗೆ 48 ವರ್ಷ ಅವ್ರಿಗೆ ವಯಸ್ಸು. 48, 49, 50 ಹಿಂಗ ಅಜ್ಜೋರ್ಗೆ 48 ವರ್ಷ ತನಕನೂ ಸಹಿತ ಅಜ್ಜೋರ್ ಹಂಗೆ ಈ ನಾಡು ಸುತ್ತಿ ಬಿಟ್ರು. ಒಂದು ದಿವಸ ಒಂದು ಊರಾಗ ನಿಲ್ಲಬೇಕು ಅನ್ನೋದು ಕಾಯಂ ಅಡ್ರೆಸ್ ಸಹಿತ ಅಜ್ಜೋರ್ಗೆ ಇರ್ಲಿಲ್ರಿ. 8 ವರ್ಷ ತನಕ ರೀ, 48 ವರ್ಷ ತನಕ ಹೆಂಗ್ ತಿರುಗಾಡಿರ್ಬೇಕು ಅಜ್ಜೋರ್. ಯಾವ ಊರಾಗ ಏನ್ ನಮಗೆ ಇವತ್ತೆಲ್ಲ ಆಮಂತ್ರಣ ಕೊಟ್ಟು ಪುರಾಣ ಕರೆಸ್ತಾರ, ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅಜ್ಜೋರ್ ಸ್ವತಃ ಊರಿಗೆ ಹೋಗ್ಬೇಕ್ರಿ. ನೋಡ್ರಪ್ಪ, ಇದು ಕುಮಾರೇಶನ ಸಂಚಾರ ಸಂಗೀತ ಪಾಠಶಾಲ್ರಿಪ್ಪ, ನಿಮ್ಮೂರ 4-6 ದಿವಸ ಇರ್ತೀವ್ರಪ್ಪ, ನಮ್ಮ ಮಕ್ಕಳಿಗೆ ವಾರದ ಮನೆಯನ್ನ. ಅಜ್ಜೋರು ಎಷ್ಟು ಈ ಸಮಾಜದೊಳಗ ಪುರಾಣ ಪ್ರವಚನ ಕೀರ್ತನ ಮತ್ತೆ ಈ ನಾಡಿನೊಳಗ ರಾರಾಜಿಸ್ತಾ ಇದ್ದಾವಂದ್ರೆ ಅದಕ್ಕೆ ಕಾರಣ ಯಾರಂದ್ರೆ ಹಾನಗಲ್ಲ ಕುಮಾರೇಶ, ಅದು ಪಂಚಾಕ್ಷರದ ಪುಟ್ಟರಾಜ. ಹಳ್ಳಿಗೆ ಹೋಗಿ ಧರ್ಮ ಜಾಗೃತಿಯನ್ನ ಮಾಡಿದ್ರು, ಭಕ್ತರ ಮನಸ್ಸು ಕೆಟ್ಟಿದ್ದನ್ನ ಒಂದುಗೂಡಿಸಿದರು, ಸಮಾಜವನ್ನ ಏಕತೆಯಿಂದ ಸಾರಿದ್ರು ಪಂಚಾಕ್ಷರಿ ಅಜ್ಜೋರು. ಅವರ ಕೀರ್ತನವನ್ನು ಕೇಳಬೇಕು ಅಂದ್ರೆ, ಅವರ ಪುರಾಣ ಕೇಳಬೇಕಂದ್ರೆ ಜನಸಾಗರವೆಲ್ಲ ಸಾಗರೋಪಾದಿಲಿ ಹರಿದು ಬರುವಂತ ನಿಸ್ವಾರ್ಥಿ ಯೋಗಿ ಆ ನುಡಿಗಳು ಬದುಕಿಗೆ ದಾರಿಯನ್ನು ತೋರಿಸ್ತಿದ್ವು ಅನ್ನೋದನ್ನ ಅಜ್ಜೋರ್ ಪುರಾಣದೊಳಗೆ ನಾವೆಲ್ಲ ಚಿಂತನೆ ಮಾಡ್ತೇವೆ. ಅಜ್ಜೋರ್ ಯಾವಾಗಲೂ ನಿಂತ ನೀರಾಗದೆ ಹರಿಬಗಂಗೋತ್ರಿಯಾಗಿ ಬಾಗಿ ಬಂದವರಿಗೆ ಜಾತಿ ಮತ ವರ್ಗ ವರ್ಣ ಪಕ್ಷ ಕರಿಯ ಬಿಳೆಯ ಮೇಲು ಕೀಳು ಬಡವ ಬಲ್ಲಿದ ಭಿಕ್ಷುಕ ಬಿಕಾರಿ ಅನಾಥ ನಾಥ ಯಾವುದನ್ನು ಸಹಿತ ತೆಗೆದುಕೊಳ್ಳೋದಿಲ್ಲ. ಒಂದೇ ದೃಷ್ಟಿ. ಗಾಳಿ ಹೆಂಗ ಎಲ್ಲರಿಗೆ ಸಮ, ಸೂರ್ಯನ ಬೆಳಕು ಎಲ್ಲರಿಗೆ ಹೆಂಗ ಸಮ, ಚಂದ್ರನ ತನುವು ಎಲ್ಲರಿಗೆ ಹೆಂಗ ಸಮ, ಹಂಗ ಪಂಚಾಕ್ಷರಜ್ಜೋರು ಸಹಿತ ಸಮಭಾವಿ ಸಮಪ್ರೇಮಿ ಸಮತಾ ಭಾವಿ ಯಾರು ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜವರು. ಅಂತ ಪುಣ್ಯ ಪುರುಷನ ಮುಂದಿನ ಘಟನೆಗಳೇನ್ ನಡೀತವೆ, ಗವಾಯಿಗಳ ಗೀತೆ ಮುಂದೆ ಚಿಂತನವನ್ನು ಮಾಡೋಣ. ಸಂಗೀತ ಸುದೆಯ ಜನತೆಗೆ ನೀಡಿದೆ ಮಂಗಲಾತ್ಮನೇ ಲಿಂಗರೂಪನೇ, ಮಂಗಲನೇ ಪುಟ್ಟ ರಾಜಗುರುವರನೇ, ಮಂಗಲನೇ ಪುಟ್ಟ ರಾಜಗುರುವರನೇ. ಪಂಚಾಕ್ಷರ ಗುರುವೇ ಪ್ರಭುವೇ, ಪಂಚಾಕ್ಷರ ಗುರುವೇ, ಪಂಚಾಕ್ಷರ ಗುರುವೇ ಪ್ರಭುವೇ, ಪಂಚಾಕ್ಷರ ಗುರುವೇ ಪ್ರಭುವೇ, ಪಂಚಾಕ್ಷರ ಗುರುವೇ. ನಿನ್ನ ನಾಮ ವಿಶ್ವ ಪ್ರೇಮ, ನಿನ್ನ ನಾಮ ವಿಶ್ವ ಪ್ರೇಮ, ಪಂಚಾಕ್ಷರ ಗುರುವೇ ಪ್ರಭುವೇ, ಪಂಚಾಕ್ಷರ ಗುರುವೇ ಪ್ರಭುವೇ, ಪಂಚಾಕ್ಷರ ಗುರುವೇ. ಸದ್ಗುಣಧಾಮ ಜಗದ ವಿರಾಮ, ನಿರ್ಗುಣದೋಂಕಾರ ಗಾನದ ಮಹಿಮಾ, ಸದ್ಗುಣಧಾಮ ಜಗದ ವಿರಾಮ,
ನಿರ್ಗುಣದೋಂಕಾರ ಗಾನದ ಮಹಿಮಾ ಮೂಲ ಪ್ರಮಾಣದ ನಾದದ ಸಿರಿಯೇ ಮೂಲ ಪ್ರಮಾಣದ ನಾದದ ಸಿರಿಯೇ ಮಹಾಮಂತ್ರೋದಿತ ಸ್ವರಗಳ ದೊರೆಯೇ ಮಹಾಮಂತ್ರೋದಿತ ಸ್ವರಗಳ ದೊರೆಯೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಗುರುಪಾದ ನೀಲಾಂಬೆಯ ಕರುಣೆಯ ಕಂದನೆ ಗುರುಕುಮಾರನ ಲೀಲಾನಂದನೆ ಗುರುಪಾದ ನೀಲಾಂಬೆಯ ಕರುಣೆಯ ಕಂದನೆ ಗುರುಕುಮಾರನ ಲೀಲಾನಂದನೆ ನಾಡಿನ ಅನಾಥರ ಅಂದರ ಕಾದೆ ನಾಡಿನ ಅನಾಥರ ಅಂದರ ಕಾದೆ ಕಾಡಶೆಟ್ಟಿಹಳ್ಳಿ ಗ್ರಾಮ ಕೀರ್ತಿ ಬಂದೋರನೆ ಕಾಡಶೆಟ್ಟಿಹಳ್ಳಿ ಗ್ರಾಮ ಕೀರ್ತಿ ಬಂದೋರನೆ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಸಂಗೀತ ಸುದೆಯ ಜನತೆಗೆ ನೀಡಿದೆ ಮಂಗಲಾತ್ಮನೇ ಲಿಂಗರೂಪನೇ ಆ ಆ ಸಂಗೀತ ಸುದೆಯ ಜನತೆಗೆ ನೀಡಿದೆ ಮಂಗಲಾತ್ಮನೇ ಲಿಂಗರೂಪನೇ ಮಂಗಲನೇ ಪುಟ್ಟ ರಾಜಗುರುವರನೇ ಮಂಗಲನೇ ಪುಟ್ಟ ರಾಜಗುರುವರನೇ ಮಂಗಲನೇ ಪುಟ್ಟ ರಾಜಗುರುವರನೇ ಮಂಗಲನೇ ಪುಟ್ಟ ರಾಜಗುರುವರನೇ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ನಿನ್ನ ನಾಮ ವಿಶ್ವ ಪ್ರೇಮ ನಿನ್ನ ನಾಮ ವಿಶ್ವ ಪ್ರೇಮ ಪಂಚಾಕ್ಷರ ಗುರುವೇ ಪ್ರಭುವೇ ಪಂಚಾಕ್ಷರ ಗುರುವೇ ಪಂಚಾಕ್ಷರ ಗುರುವೇ ಗುರುವೇ ಪಂಚಾಕ್ಷರ ಗುರುವೇ ಪ್ರಭುವೇ ಗುರುವೇ ಪಂಚಾಕ್ಷರ ಗುರು ಪಂಚಾಕ್ಷರ ಗುರು ಪಂಚಾಕ್ಷರ ಗುರು ಆ ಆ
ಕಂಪಲಿಗೆ ಬಳ್ಳಾರಿಗುಂ ಹೋಗಿಂಪಿಡಿದ ಸಂಗೀತ ಗೇಳಿಸಿ ಸೊಂಪಿನ ಮೆರೆದಿದ್ದ ತಾನು ಗಾಯಕಾಗ್ರಣಿಯೋ ಗಾಯಕಾಗ್ರಣಿ ಕಂಪಲಿಗೆ ಬಂದೆಲ್ಲ ಶಿಷ್ಯರ ಗುಂಪಿಗತಿ ಮುದಗೋಡು ಗಾಯಕನು ಪಿಡಿದ ಸಂಗೀತಮ ಬೇಳ್ವ ಅವಸರದೊಳಗಾಗ ಬೇಳ್ವಸರದೊಳಗಾಗ ಕನ್ಸಿನಿಂದುಂಟಾದ ಜ್ವರಗಳ ಕೆಂಪದುಮ್ಮಣಿರೆ ತಾನು ತಣ್ಣೀರಂಪುಗುವುದಂತೆ ಜಿಸಲಿಲ್ಲವೋ ಜ್ವರವು ಪೆರ್ಚುತ್ತಿರೇ ಸಾಂಬ ಜೈ ನಮ ಪಾರ್ವತಿ ಪದ ಶಿವರ ರಮಾದೆ. ಪಂಚಾಕ್ಷರಿ ಅಜ್ಜೋರು ಕುದುರೆಮೋತಿ ಮಂಗಳೂರೊಳಗಿಂದ ಬಳ್ಳಾರಿ ಕಂಪಲಿ ಭಾಗದೊಳಗ ಅಜ್ಜೋರು ತಮ್ಮೆಲ್ಲ ಸಂಚಾರಿ ಸಂಗೀತ ಪಾಠಶಾಲೆಯ 40-50 ವಿದ್ಯಾರ್ಥಿಗಳನ್ನ ಕಟ್ಟಿಕೊಂಡು ಹೋಗೋದ್ರಿ. ಅಜ್ಜೋರ ಆ ಸಂಗೀತದ ಮೇಳ ಕಂಪಲಿಯ ಆ ಪುಣ್ಯ ಭೂಮಿಗೆ ಬಂತು. ಅಲ್ಲಿಯ ಭಕ್ತರೆಲ್ಲ ಸಹಾಯ ಸಹಕಾರವನ್ನ ನೀಡಿ ತ್ರಿಕಾಲ ಲಿಂಗ ಪೂಜಾ ನಿರತರಾಗಿರುವಂತ ಪಂಚಾಕ್ಷರಿ ಅಜ್ಜೋರು ತಮ್ಮ ಅಪ್ಪ ಏನಾಗಿದೆ ನಿತ್ಯಲೂ ಸಹಿತ ತಣ್ಣೀರಿನ ಸ್ನಾನವನ್ನು ಮಾಡ್ತಿದ್ರು. ಅಜ್ಜೋರ ಬಿಸಿನೀರ್ ಮಾಡ್ರಿಪ್ಪ ಅಂದ್ರ ನನ್ನ ಮಕ್ಕಳು ತಣ್ಣೀರ್ ಮಾಡ್ತವ್ರಪ್ಪ, ಅದಕ್ಕೆ ನಾ ತಣ್ಣೀರ್ ಸ್ನಾನ ಮಾಡ್ತೀನಿ ಅಂತ. ಇಂಥ ಗುರುಗಳು ಜಗತ್ತಿನೊಳಗ ದೀಪ ಹಚ್ಚಿ ಹುಡುಕಿದ್ರು ಸಹಿತ ಸಿಗೋದಿಲ್ರಿ ಇಂಥ ಗುರುಗಳ್ರಿ. ಕಣ್ಣನ್ ಕಾಡಿಗೆ ಕದ್ದಂಗ ಆಕತಿ. ಈಗ ಬೇರೆ ಆ ತಣ್ಣೀರಿನ ಸ್ನಾನ ದಿನಗಳೂ ಸಹಿತ ಮಕ್ಕಳಿಗೆ ಸ್ವರ ತೆಗೆದು ಯಾರ್ಯಾರು ಯಾವ್ಯಾವ ಪಟ್ಟಿಗೆ ಹಾಡ್ತಾರ ಆಯಾ ಪಟ್ಟಿಗೆ ಅವ್ರಿಗೆ ಪಾಠ ಹೇಳಬೇಕಲ್ಲ. ಹಾಡೋದು ಸುಲಭರಿ, ಪಾಠ ಹೇಳೋದು ಬಹಳ ಕಠಿಣ. ಅವರಿಗೆ ತಾವು ಸ್ವರ ತೆಗೆದು ಪಾಠವನ್ನ ಹೇಳ್ತಾ ತ್ರಿಕಾಲ ಲಿಂಗ ಪೂಜೆಯನ್ನು ಮಾಡ್ತಾ ಇರಬೇಕಾದರೆ ಅಜ್ಜೋರಿಗೆ ಶರೀರ ತಂಪಾದ ಮೇಲೆ ಜ್ವರ ಬಂದು ಅಜ್ಜೋರು ನಮ್ಮಂಗ ಇಂಜೆಕ್ಷನ್ ಗುಳಿಗೆ ತೆಗೆದುಕೊಳ್ಳೋರಲ್ಲ. ಅಲ್ಲಿ ಭಕ್ತರು ಕಲ್ಲುಗುಡಿ ಶಂಕರಪ್ಪ ಅಂತ ಹೇಳಿ ಬಹಳ ದಾನಿ ಮಾನಿ ಸನ್ಮಾನಿ. ಅವನು ಅಜ್ಜೋರ ಹತ್ರ ಬಂದ, ಬುದ್ಧಿ ನಿಮ್ಗ ಜ್ವರ ನೋಡಿದ್ರ ಕಾದ ಹಂಚಿನ ಮೇಲೆ ಏನ್ ಹಾಕಿದ್ರ, ಅಳ್ಳ ಹಾಕಿದ್ರ ಪಟ 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 ಸಿಡಿತು. ಅಟ್ಟು ಜ್ವರ ಬಂದವರಿಪ್ಪ ತಮಗ. ತಾವು ಸ್ವಲ್ಪ ಲಿಂಗ ಪೂಜೆ ಕಡಿಮೆ ಮಾಡಿಕೊಡ್ರಿಪ್ಪ, ಸ್ನಾನ ಮಾಡೋದು ಕಡಿಮೆ ಮಾಡ್ರಿ ಅಂದ್ರು. ಅಜ್ಜೋರಂತಾರ, ಅಂತರಂಗದ ಧ್ಯಾನದಪ್ಪಿದೊಡೆಂತು ಮೆನಗದ್ದು ದ್ರೋಹವಾಗಲಿ. ಎಷ್ಟು ಚಲೋ ಮಾತು ಏನ್ರಿ ಭಕ್ತರೇ. ಅಂತರಂಗದ ಧ್ಯಾನ ಕೆಟ್ರೆ ಅದು ನನ್ನ ದ್ರೋಹ ಆಕೈತ್ರಿಪ್ಪ. ಬಹಿರಂಗದ ಕ್ರಿಯೆ ನೀವೇನಾದ್ರೂ ಕೆಡಿಸ್ಬಿಟ್ರ ಅದು ನಿಮಗ್ ದೋಷ ಆಕೈತಿ ನೋಡ್ರಪ್ಪ. ದೇಹ ಬಿಡ್ತೀನಿ ಹೊರತು ಆಚಾರ ಬಿಡೋದಿಲ್ಲ ಅಂದ್ರು ಅವ್ರು. ಯಪ್ಪ ಜ್ವರ ಬಾಳ ಬಂದವಂತ ಹೇಳಿವ್ರಪ್ಪ,
ಮತ್ತೆ ನೀವು ಹ್ಯಾಗ್ ಮಾಡ್ತೀರಿ ನೋಡ್ರಪ್ಪ ಅಂತ ಗುರುಗಳು ಕೇಳಿದ್ರು. ಆ ಕಂಪ್ಲಿ ಕಲ್ಲುಗುಡಿ ಶಂಕರಪ್ಪ, ತಾವೆಲ್ಲ ನೆನಪಿಟ್ಟುಕೊಳ್ಬೇಕು, ಈ ಶಂಕರಪ್ಪ ಅನ್ನೋ ಹೆಸರು ನೆನಪಿಟ್ಟುಕೊಳ್ಬೇಕು. ಅಜ್ಜೋರಿಗೆ ಜ್ವರ ಬಂದಾಗ ಯಪ್ಪ ನಾ ಇದ್ದೀನಿ ಅಂತ ತಿಳ್ಕೊಂಡು ಅಜ್ಜೋರಿಗೆ ಧೈರ್ಯ ತುಂಬಿದವರು ಕಂಪ್ಲಿ ಕಲ್ಲುಗುಡಿ ಶಂಕರಪ್ಪ. 1898 ಇಸ್ವಿಯೊಳಗ ಹಾನಗಲ್ ವಿರಕ್ತ ಮಠಕ್ಕೆ ಆ ಭಾಗದೊಳಗ ಬರಗಾಲ ಬಿದ್ದಾಗ ಯಪ್ಪ ನಾನಿದ್ದೀನಿ ಅಂತ ತಿಳ್ಕೊಂಡು ಕುಮಾರಜ್ಜೋರ ಬರಗಾಲಕ್ಕೆ ಕೈ ಕೊಟ್ಟವನು ಯಾರಂದ್ರೆ ಅಣ್ಣಿಗೇರಿ ಶಂಕರಪ್ಪ. 20 ಎಕರೆ ಹೊಲವನ್ನ ಅವತ್ತಿನ ದಿನಮಾನದಲ್ಲಿ 7,000 ರೂಪಾಯಿಗೆ ಮಾರ್ತಾನ. ಕುಮಾರಜ್ಜೋರ ಬದುಕಿನೊಳಗ ಅಣ್ಣಿಗೇರಿ ಶಂಕರಪ್ಪ, ಪಂಚಾಕ್ಷರಜ್ಜೋರ ಬದುಕಿನೊಳಗ ಕಂಪ್ಲಿ ಕಲ್ಲುಗುಡಿ ಶಂಕರಪ್ಪ. ನೋಡಿ ಹ್ಯಾಂಗದ ಅವರು ಲೀಲೇರಿ. ಶಂಕರಪ್ಪನವ್ರು ಅಂದ್ರು, ಯಪ್ಪ ನೀವು ಆಯುರ್ವೇದ ಔಷಧಿ ಆದ್ರೂ ತೆಗೆದುಕೊಡ್ರಪ್ಪ, ಗಿಡಮೂಲಿಕೆ ಔಷಧಿ ಆದ್ರೂ ತೆಗೆದುಕೊಡ್ರಪ್ಪ, ನೀವು ಆರೋಗ್ಯ ಭರಿತರಾಗಿರ್ಬೇಕು ಬುದ್ಧಿ, ಮಕ್ಕಳು ನಿಮ್ಮನ್ನ ನಂಬಿ ಬಂದಿದ್ದಾವ ಬುದ್ಧಿ, ನೀವು ಹೇಳ್ರಪ್ಪ ಬಿಸಿನೀರ್ ಸ್ನಾನ ಮಾಡಿದ್ರ 4-6 ದಿವಸದೊಳಗೆ ತಮಗ ಆರಾಮ ಆಕತಿ ಅಂದ್ರು. ಅಚ್ಚವ್ರಂದ್ರು, ಶಿವನಿಚ್ಛೆರಿಪ್ಪ, ಏನ್ ಬರ್ಬೇಕು ಅದು ಬರ್ತೈತ್ರಿಪ್ಪ, ಇದು ಶರೀರ ಗುಣಧರ್ಮ. ಗುರುಗಳು ಅಂತಿದ್ರು, ನಮ್ ಗುರುಗಳು, ಯಾಕ್ರಿಪ್ಪ ನಿಮ್ಗ ಕಾಲ್ ನೋವು ಬಂದೈತೆ ಅಂದ್ರ ಶರೀರ ಕರ್ಮ ಅದು ಅಂತಿದ್ರು ಅಜ್ಜೋರ್. ಯಾರೇ ಇರ್ಲಿ, ಭೋಗಿ ಇರ್ಲಿ, ಯೋಗಿ ಇರ್ಲಿ, ತ್ಯಾಗಿ ಇರ್ಲಿ, ಸನ್ಮಾನಿ ಇರ್ಲಿ, ದಾನಿ ಇರ್ಲಿ, ಯಾರೇ ಇರ್ಲಿ, ಶರೀರ ಕರ್ಮವನ್ನ ಅವರೆಲ್ಲರೂ ಅನುಭವಿಸಿ ಹೋಗ್ಬೇಕಂತಿದ್ರು ಅಜ್ಜೋರ್. ಇದು ಶರೀರ ಗುಣಧರ್ಮರೇಪ್ಪ, ಇದು ಜ್ವರ ಬರೋದೇ. ಮತ್ತೆ ನಾವು 3 ಹೊತ್ತು ಪೂಜೆ ಮಾಡ್ತೀವಿ, ನಮಗ ಜ್ವರ ಬರಬಾರ್ದಂದ್ರೆ ಹೆಂಗ್ರಪ್ಪ, ಬರಬಾವು. ಅಜ್ಜೋರು ಹೇಳಿದ್ರು. ಕಲ್ಲುಗುಡಿ ಶಂಕರಪ್ಪನವರು ಅವತ್ತಿನ ದಿನಮಾನದಲ್ಲಿ ಅಜ್ಜೋರಿಗೆ 1,000 ರೂಪಾಯಿ ಖರ್ಚು ಮಾಡಿ ಅಜ್ಜೋರಿಗೆ ಪಾಠಶಾಲೆಗೆ, ಮಕ್ಕಳಿಗೆ, ಅಜ್ಜೋರ ಆರೋಗ್ಯಕ್ಕಾಗಿ ಖರ್ಚು ಮಾಡಿದ್ರಂತ ಕಲ್ಲುಗುಡಿ ಶಂಕರಪ್ಪನವರು. ಅಜ್ಜೋರು ಕೇಳಿದ್ರು, ಶಂಕರಪ್ಪ ನಿನ್ನ ಸೇವಾ ಬಹಳ ದೊಡ್ಡದಪ್ಪ ಅಂತ. ಯಪ್ಪ ನನ್ನ ಸೇವಾ ಬಹಳ ದೊಡ್ಡದಲ್ಲಪ್ಪ, ನೀ ಸಿಗೋದು ಬಹಳ ದೊಡ್ಡದಪ್ಪ ಅನ್ನಂತವ. ಏನ್ರಿ, ನೀ ವಿನಯವಂತರು ಸಿಗೋದು ಬಹಳ ಕಡಿಮೆ ರೀ. ಯಾವಾಗ ಕಲ್ಲುಗುಡಿ ಶಂಕರಪ್ಪನ ಭಕ್ತಿ ಅಜ್ಜೋರಿಗೆ ಮನಸಾರೆ ಪ್ರೀತಿ ಆಯ್ತು, ಮುಂದೆ ಅಜ್ಜೋರಿಗೆ ವಾರ ಒಪ್ಪತ್ತ ನಂತರ ಮತ್ತೆ ಜ್ವರ ಕಡಿಮೆ ಆಗ್ತದೆ. ಕಂಪ್ಲಿಯೊಳಗ ಅಜ್ಜೋರು ಹೇಳ್ತಾರೆ, ನೋಡ್ರಪ್ಪ ಶಂಕರಪ್ಪನವ್ರೆ, ನೀವು ಬಹಳ ಸಹಾಯ ಸಹಕಾರ ಮಾಡಿದ್ರಪ್ಪ, ನಿಮ್ಮ ನೆನಪು ಸದಾ ನಮಗೆ ಇರ್ತೈದ್ರಪ್ಪ, ನಾವು ಮುಂದೆ ಸಂಚಾರ ಮಾಡಬೇಕ್ರಪ್ಪ ಅಂತ ತಿಳ್ಕೊಂಡು ಅಜ್ಜೋರು ಆ ಕಂಪಲಿಯ ಪಟ್ಟಣವನ್ನ ಬಿಟ್ಟು ಎಲ್ಲರಿಗೂ ಹರಿಸಿ ಹಾರೈಸಿ ನೇರವಾಗಿ ಬಳ್ಳಾರಿ ಪ್ರಾಂತಕ್ಕೆ ಬರ್ತಾರೆ. ಬಳ್ಳಾರಿ ಒಳಗ ಉದ್ದಾನ ಸ್ವಾಮಿ ಮಠ, ಅಲ್ಲಿ ಬಂದು ಅಜ್ಜೋರು ವಾಸ್ತವ್ಯ ಹೂಡಿದ್ದಾರೆ. ಅಜ್ಜೋರು 30-40 ಮಂದಿ ಶಿಷ್ಯರು. ಬೆಳಗಿನ ಜಾವ ಸಂಗೀತ, ಕೆಲವೊಂದಿಷ್ಟು ಮಂದಿ ಸಂಗೀತ ಅಂದ್ರೆ ಅಲರ್ಜಿರಿ, ಕಲಾವಿದರು ಅಂದ್ರೆ ಅಲರ್ಜಿ. ಅವ್ರೇನ್ರಿ ಹಾಡ್ಕೊಂಡು ಹೋಗ್ತಾರ, ಅವ್ರೇನ್ರಿ ತಬಲಾ ಬಾರಿಸ್ತಾರ, ಅವ್ರೇನ್ರಿ ಪುರಾಣ ಹೇಳ್ತಾರ. ಈ ಭಾವ ದೂರ ಆಗ್ಬೇಕು, ಅದು ನಮ್ಮವ್ರ ಇಲ್ಲಿ ಹೊರಗಲವ್ರಿಗೆ ದೂರ ಆಗ್ಬೇಕು. ಒಬ್ಬ ಕಲಾವಿದನ ಬದುಕು ಎಷ್ಟು ಕಷ್ಟ ಇರ್ತೈತಿ ಅನ್ನೋದನ್ನ ನಾವೆಲ್ಲ ನೆನಪಿಟ್ಟುಕೊಳ್ಬೇಕಲ್ಲ. ಅವರು ಸಂಗೀತವನ್ನು ಹಾಡ್ತಾ ಇದ್ರೆ ಆ ಬಳ್ಳಾರಿ ಒಳಗೊಬ್ಬ ಎದೆಯ ಮೇಲೆ ಲಿಂಗ ಕಟ್ಟಿದವನೊಬ್ಬ ವಕೀಲ, ನೋಡಿ ವಕೀಲ, ಅವನ ಆಳ ಮಗಗೆ ಹೇಳಿ ಕಳಿಸಿದಂತ, ಏಯ್ ಅವೇನೋ ಬೆಳಗ್ಗೆ 4 ಗಂಟೆಗೆದ್ದು ಕತ್ತಿ ಒದರ್ದಂಗೆ ಒದರ್ತಾರಂತವ. ಅದಕ್ಕಂತಲ್ಲ, ಕತ್ತೆಗೆ ಏನು ಗೊತ್ತು, ಕಸ್ತೂರಿ ವಾಸ. ಅದು ಇನ್ನೊಂದು ಮಾತು ಹೇಳ್ತಾರೆ ನೋಡ್ರಿ, ಮೀನಾ ತಿಂದವನ ಮೂಗಿಗೆ ಮಲ್ಲಿಗೆ ಹೂವಿನ ವಾಸನೆ ಅಲರ್ಜಿ ಅಂತ. ಅದ ವಾಸನೆ ಮೂಗಿನಾಗ ತುಂಬಿಕೊಂಡಾಗ ಮಲ್ಲಿಗೆ ಹೂವಿನ ಹೆಂಗ್ ಗಮಗಮ ಅಂತಂದ್ರೆ ಅವನಿಗೆ. ಅವನ ಆಳ ಮಗನ ಕಳಿಸಿದ, ಅವ ಮೊದಲೇ ಆಳು. ನಿಮ್ಮ ಟಿಮ್ ಒಂದು ಗಾದೆ ಮಾತು ಹೇಳ್ತ ನೋಡ್ರಿ, ಏನ್ರಿ ಟಿಮ್ ಅಂತವ್ರಿ. ಅವ
ಬೈಯಾಕತ್ತಿದ ಅಂದ್ರೆ ಅಜ್ಜೋರು ಶಿಷ್ಯರನ್ನ ಬೈಯದೇ ಬೈಯದ್. ಅವ ಬಂದ ವಕೀಲ, ಏನಪ್ಪಾ ಅವ್ರಿಗೆ ಹೇಳಿ ಬಂದ? ಏನು ಹೇಳದಲ್ರಿ ಸೌಕಾರ, ನಾಳೆ ಬೆಳಗ್ಗೆದ್ದು ಒಬ್ಬರು ಕೈ ಅಂತ ಪೇಟಿ ಬಾರಿಸಲ್ರಿ, ಆ ಅಂತ ಒದರಲ್ ನೋಡ್ರಿ. ಇಟ್ಟಂದ್ರು ಮತ್ತ ಅಜ್ಜೋರ್ದ ನೇಮ್ ಬೆಳಗಿನ ಜಾವ 4 ಗಂಟೆ ಕೇಳ್ಬೇಕಲ್ರಿ. ಹುಡುಗರು ಎದ್ದು 4 ಗಂಟೆಗೆ ಸಂಗೀತ ಶುರು ಮಾಡಿದ್ರಿ, ಅವು ಎದ್ದನ್ರಿ ಮತ್ ಏನ್ ಹೇಳಿ ಬಂದಿವೋ ಮತ್ ಶುರು ಮಾಡಿದ್ರಲ್ಲ ಅವರು, ಒದರಾಕ್ ಶುರು ಮಾಡಿದ್ರು. ಬೆಳಗಿನ ಜಾವ ಅಜ್ಜೋರ್ ಜೊತೆ ಜಗಳ ತೆಗೆದ್ಬಿಟ್ಟ. ಏನೋ ಊರೂರು ತಿರುಗುವ ಜಂಗಮನೆ, ಕವಿಗಳು ಬರೀತಾರೆ ಜಂಗಮನೆ ಅಂತ ಪದ ಬಳಸ್ತಾನೆ. ಅಜ್ಜೋರಂತಾರೆ, ಒಬ್ಬ ಜಂಗಮ ತಿರುಗಿ ಬಂದರೆ ನಾಡನ್ನೆಲ್ಲ ಸಂರಕ್ಷಣೆ ಮಾಡ್ತಾನಪ್ಪ. ಪುಟ್ಟರಾಜ ಅಜ್ಜೋರು ತಮ್ಮ ವಚನದೊಳಗೆ ಅದನ್ನೇ ಬರೀತಾರೆ. ಹಸಿದು ಜಂಗಮ ಮನೆಗೆ ಬಂದಾಗ ಎಸೆದು ಲಿಂಗ ಪೂಜೆ ಮಾಡುವ ಭಕ್ತನ ಮುಖವ ನೋಡಲಾಗದು, ಅವನಿಗೆ ಲಿಂಗದ ನೆಲೆಯೂ ಸಾಧ್ಯವಾಗಿಲ್ಲವೆಂದಾತ ನಮ್ಮ ಗುರುಕುಮಾರ ಪಂಚಾಕ್ಷರೇಶ್ವರ ಅಂತ ಅಜ್ಜೋರು ವಚನ ಬರೀತಾರೆ. ಹಸಿದು ಜಂಗಮ ನಿಮ್ಮ ಮನೆಗೆ ಮುಂದೆ ಬಂದಾಗ ಒಳಗ ನೀವು ದೇವ್ರ ಪೂಜೆ ಮಾಡಕತ್ತಿದ್ರು ಅಂದ್ರೆ ದೇವ್ರ ಪೂಜೆ ಮಾಡದ ಬಿಟ್ಟು ಆ ಜಂಗಮನಿಗೆ ತೃಪ್ತಿ ಮಾಡಿಸಿದ್ರ ಆ ದೇವರಿಗೆ ತೃಪ್ತಿ ಮಾಡಿಸ್ದಂಗಂತ ಅಜ್ಜೋರು ಹೇಳ್ಯಾರಿದನು. ಮತ್ತೆ ನೀವು ಅದನ್ನ ಮಾಡ್ಲಿಲ್ಲ ಅಂದ್ರೆ ಏನಕ್ಕತಿ ಅಂತ ಉತ್ತರ ಐತದ ವಚನದೊಳಗೆ. ಏನಂತ? ಹಸಿದು ಜಂಗಮ ಮನೆಗೆ ಬಂದಾಗ ಎಸೆದು ಲಿಂಗ ಪೂಜೆ ಮಾಡುವ ಭಕ್ತನ ಮುಖವ ಅವನ ಮುಖನ ನೋಡಬಾರ್ದಂತ. ಅವನ ಮುಖ ನೋಡಬಾರ್ದು, ಮತ್ತವನಿಗೆ ಲಿಂಗದ ನೆಲೆ ಕಲೆಗಳು ಅವನಿಗೆ ಅದರ ಬಗ್ಗೆ ಏನು ಜ್ಞಾನನೇ ಇಲ್ಲ ಅಂತ ತಿಳ್ಕೋಬೇಕು ಅಂತ. ಜಂಗಮನನ್ನ ಜರಿದು ಮಾತನಾಡುವುದಲ್ಲ. ಹಾನಗಲ್ಲ ಕುಮಾರೇಶನು ಒಬ್ಬ ಜಂಗಮನೆ, ಪಂಚಾಕ್ಷರಜ್ಜನು ಜಂಗಮನೆ, ಪುಟ್ಟರಾಜಜ್ಜೋರು ಜಂಗಮರೇ. ಆದರೆ ಅವರು ಜಾತಿಯನ್ನ ಮೀರಿ ತತ್ವವಾಚ ಜಂಗಮವನಿ ಸಮಾಜಕ್ಕೆ ಕಟ್ಟಿದ್ರಲ್ಲ, ಅದಕ್ಕೆ ನಾವೆಲ್ಲ ಅವರನ್ನ ನೆನೆಸ್ತೇವೆ. ಜಂಗಮನೆ ಜಗದ್ಭರಿತ ನೋಡ, ಜಂಗಮನೆ ಜಗದೀಶ್ವರ ನೋಡ, ಜನನ ಗಮನ ಮರಣರಹಿತನಾದಂತ ಒಬ್ಬ ಜಂಗಮನ ದರ್ಶನವ ಮಾಡಿದರೆ ಶತಕೋಟಿ ಲಿಂಗಗಳ ದರ್ಶನವಾದಂತೆ. 100 ಕೋಟಿ ಲಿಂಗ ದರ್ಶನ ಆಗ್ತದೆ ಒಬ್ಬ ಜಂಗಮನ ದರ್ಶನ. ಅದನ್ನೇ ಬಸವಣ್ಣವರಂತಾರೆ, ಮರೆಕೆ ಬಾಯಿ ಬೇರೆಂದು ತಲಕಿ ನೀರೆರೆದರೆ ಮೇಲೆ ಫಲವಿಷತ್ತು ನೋಡ. ಲಿಂಗದ ಬಾಯಿ ಜಂಗಮನೆಂದು ಪಡಿಪದಾರ್ಥವನಿಕ್ಕಿ ಆ ಜಂಗಮ ಹರನೆಂದು ಕಂಡು ನರನೆಂದು ಭಾವಿಸಿದೊಡೆ ನರಕ ತಪ್ಪದು ಕೂಡಲ ಸಂಗಮ ದೇವ. ಸರ್ವಲೋಕೋಪಕಾರ ಯೋ ದೇವ ಪರಮೇಶ್ವರ ಚರಂತದಿದಿ ರೂಪೇಣ ನಮಸ್ತೆ ಜಂಗಮಾತ್ಮನೆ. ಒಬ್ಬ ಜಂಗಮ ತೃಪ್ತನಾದರೆಂದರೆ ಸಕಲ ಜೀವಿಗಳೆಲ್ಲ ತೃಪ್ತಿಯಾದಂಗ ಅಂತ ನಾವೆಲ್ಲ ಕೇಳ್ತೇವೆ. ಜಂಗಮ ಏನು ಕರ್ಕೊಂಡು ಬಂದ್ಬಿಟ್ಟೆ ನೀನ್ ಹಿಂಡ ಅಂದವ. ಅಜ್ಜೋರು ಏನಿಲ್ರಪ್ಪ, ಮತ್ತ ನಮ್ ಗುರುಗಳು ನನಗೆ ಕಾಯಕ ಕೊಟ್ಟರಪ್ಪ ಇದನ್ನ. ಈ ಅಂಧರನ್ನ, ಅನಾಥರನ್ನ, ನೊಂದವರನ್ನ, ಕಾಲಿಲ್ಲದವರನ್ನ, ಕೈ ಇಲ್ಲದವರನ್ನ, ತಂದೆ ತಾಯಿ ಇಲ್ಲದ ಅನಾಥ ಮಕ್ಕಳನ್ನ ಕಾಪಾಡು, ನಿನ್ನ ಜೀವ ಇರೋ ತನಕ ಸಹಿತ ರಕ್ಷಣೆ ಮಾಡಂತ ನಮ್ಮ ಅಪ್ಪ ಕೊಟ್ಟಿದನ್ರಪ್ಪ. ನನಗೆ ಅವಮಾನ ಆದ್ರೂ ಚಿಂತಿಲ್ಲ, ನನ್ನ ಮಕ್ಕಳಿಗೆ ಅವಮಾನ ಮಾಡ್ಬೇಡ್ರಿ ಅಂದ್ರು. ಅವ ಮೊದಲೇ ಅದನಿರಿ ಪಾಪಿ ಮನುಷ್ಯ, ಕೋಪಿ ಮನುಷ್ಯ. ಅವನು ಬಳ್ಳಾರಿ ಒಳಗ ಕೋರ್ಟ್ನೊಳಗೆ ಕೇಸ್ ಹಾಕ್ಬಿಟ್ಟ ಅಜ್ಜೋರ್ ಮ್ಯಾಗ. ತಮ್ಮ ಒಂದು ಕ್ಷಣ ನೆನಪಿಟ್ಟುಕೊಡ್ರಿ, ಅಜ್ಜೋರು ಹ್ಯಾಕ್ ಮಾಡ್ಬೇಕು? ಅವನು ಹಾಕಿದವ ಆ ಜಡ್ಜ್ ಏನಿದ್ನಲ್ರಿ ಅವ ಬಹಳ ಜಾಣಿತ್ತು. ಎದಕ್ ಹಾಕಿಯಪ್ಪ ಅಂತ ಕೇಳಿದ ಅವನು. ಏನಿಲ್ರಿ, ಇವರು ಸಂಗೀತ ಬೆಳಗ್ಗೆ ಎದ್ದ ಕಾಯ್ ಕೊಯ್ ಅಂತಾರ ಅಂದವ. ಅವ ಅಂದ ಜಡ್ಜ, ಹುಚ್ಚ, ಸಂಗೀತ ಅಂದ್ರೆ ಏನ್ ತಿಳ್ಕೊಂಡಿಯೋ? ಶಿಶುವಿಗೂ ಪಶುವಿಗೂ ಹಾವಿಗೂ ಸಂಗೀತ ಬೇಕಪ್ಪ. ಈ ಸಂಗೀತ ಅಂದ್ರೆ ಏನು ಸಾಮಾನ್ಯ ತಿಳ್ಕೊಂಡು ಏನು? ಹಂಗೆಲ್ಲ ಅಪಮಾನ ಮಾಡಬಾರದಪ್ಪ, ಅವಮಾನ ಮಾಡಬಾರದು. ಇದು ನಿನ್ನ ಧರ್ಮವಲ್ಲ. ನಾನು ನ್ಯಾಯ ನಿರ್ಣಯ ಹೇಳೋದು ನಿನ್ನ ಪರವಾಗಿ ಹೇಳೋದಿಲ್ಲಪ್ಪ. ಅಂಧರಿಗಾಗಿ ತನ್ನ ಜೀವವನ್ನೇ ತೆಗೆದತ್ತ ಪಂಚಾಕ್ಷರಿ ಗವಾಯಿಗಳ ಬಗ್ಗೆ ನಾನು ನ್ಯಾಯ ಕೊಡ್ತೀನಿ ಹೊರತು ನಿನ್ನ ನ್ಯಾಯ ಕೊಡಲ್ಲ ಅಂದ್ರು ಅವ್ರು. ಬಳ್ಳಾರಿ ಮಂದಿ
ಪಂಚಾಕ್ಷರಜ್ಜೋರಿಗೆ ಜಯಘೋಷವನ್ನು ಕೂಗಿದ್ರ. ಅವಾಗ ಅವಮಾನ ಆತ್ ನೋಡ್ರಿ, ಅವಮಾನ. ಅವ ಬಂದು ಮತ್ತೆ ಒದರಾಕತ್ತಿದ. ಈ ಕನ್ನಡ ನಾಡಿನೊಳಗ ಕಂಬಳಿ ಯೋಗಿ ಅಂದ್ರೆ ಸರ್ವಜ್ಞ, ಗಂಡು ಕವಿ ಅಂದ್ರೆ ಮಡಿವಾಳಪ್ಪ. ಅವನ್ ಬಾಳ ಚಲೋ ಕಿಮ್ಮತ್ತಿನ ಮಾತು ಹೇಳ್ತಾನ್ರಿ. ಕಾಟಗಾರ ಊರಾಗಿರ್ಬೇಕಂತ ಕೀಟಗಾರ ಊರಾಗಿರ್ಬಾರ್ದಂತ್ರಿ. ಕಿರಿ 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 ಮಾಡಾಕತ್ತಿದನ್ರಿ ಅವ. ಅಜ್ಜೋರು ಎಟ್ಟು ಹೇಳಿದ್ರು ಸಹಿತ ತಿಳ್ಕೊಳ್ಳಾರ್ದಂತ ಸ್ಥಿತಿ ಒಳಗ ಅವನಿದ್ದ. ಇರಬೇಕು. ಹೆಂಗಿರಬೇಕ್ರಿ? ಒಬ್ಬ ಅನುಭಾವಿ ಅಂತಾನಲ್ಲ, ಕಾಡಿನೊಳಗ ಕಾಡುವ ಪ್ರಾಣಿಗಳು, ಕಾಡು ಪ್ರಾಣಿಗಳು ನಾಡಿನೊಳಗ ಕಾಡುವ ಪ್ರಾಣಿಗಳು. ಅವರು ಇರೋದೇ ಇರಬೇಕು. ಪಂಚಾಕ್ಷರಿ ಅಜ್ಜೋರಿಗೆ ಕಾಡಿದ್ರು. ಎಷ್ಟು ಕಾಡಿದ್ರು? ಅಜ್ಜೋರದನ್ನು ಸಹನೆಯಿಂದ ಸ್ವೀಕಾರ ಮಾಡ್ತಾರೆ. ಆನಂತರ ಬಳ್ಳಾರಿ ಜನ ಎಲ್ಲ ಅಜ್ಜೋರ ಸನ್ನಿಧಾನಕ್ಕೆ ಬರ್ತಾರ. ಬುದ್ಧಿ, ನಿಮ್ಮಂತ ಪುಣ್ಯಾತ್ಮರನ್ನ, ನಿಮ್ಮಂತ ಪರಮ ತಪಸ್ವಿಗಳನ್ನ, ನಿಮ್ಮಂತ ಲಿಂಗಮೋಹಿಗಳನ್ನ, ನಿಮ್ಮಂತ ದಯಾ ಅಂತಃಕರಣ ಹೃದಯ ಶ್ರೀಮಂತಿಕೆ ಉಳ್ಳಂತ ಮಮತಾಮಯಿ ಆಗಿರುವಂತ ತಾಯಿ ಅಂತ ಗುಣ ಉಳ್ಳಂತ ನಿಮ್ಮನ್ನ ತಡಿವಿ, ಅವನೆಂತ ಪಾಪಿರಿ ಅಂತ. ಅಜ್ಜೋರು ಜನ ಮೆಚ್ಚಲಿ ಅಂತ ಈ ಲೋಕಕ್ಕೆ ಬಂದವರಲ್ರಿ, ಜಗದೀಶ ಮೆಚ್ಚಲಿ ಅಂತ ಬಂದವರು ಈ ಲೋಕಕ್ಕೆ. ಜಗದೀಶ. ಹೀಗೆ ಅಜ್ಜೋರು ಸರ್ವರಿಗೂ ಸಹಿತ ಮಕ್ಕಳಿಗೆಲ್ಲ ಉಪದೇಶವನ್ನ ಮಾಡ್ತಾರೆ. ನೋಡ್ರಪ್ಪ, ಸಮಾಜದೊಳಗ ಹ್ಯಾಂಗಿರಬೇಕು ಅಂದ್ರ ಹಾಡು ಆ ಹಾಡಿಯೂ ಸಹಿತ ಹಾಡ್ಲಾರ್ದಂಗಿರ್ಬೇಕಪ್ಪ, ಮಾತು ಆಡಿಯೂ ಆಡ್ಲಾರ್ದಂಗಿರ್ಬೇಕಪ್ಪ ಅಂತ. ಮಾತು ಕಲಿಯಬೇಕು, ಮಾತಿನ ನೀತಿ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನತ್ತಿರದೆ ಮೂಕನಾಗಬೇಕು. ವಾಕ್ಯಾಗಿರಬೇಕು, ಮೂಕನಾಗಬೇಕು. ವಾಕ್ಯಾಗಿರಬೇಕು. ಕಾಕ ಬುದ್ಧಿ ಕಡೆ ಗಾಯಿಸಲಾಗದು, ಕಾಕ ಬುದ್ಧಿ ಕಡೆ ಗಾಯಿಸಲಾಗದು. ಲೋಕದ ಗೊಡವೆ ನಿನಗಾಕಬೇಕು, ಮೂಕನಾಗಬೇಕು. ಜಗದೊಳು ವಾಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ನೀತಿ ತಿಳಿಬೇಕು. ಮಾತು ಕಲಿಯಬೇಕು, ಮಾತಿನ ನೀತಿ ತಿಳಿಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ ಹತ್ತಿರಬೇಕು, ಮೂಕನಾಗಬೇಕು. ಜಗದೊಳು ವಾಕ್ಯಾಗಿರಬೇಕು, ಮೂಕನಾಗಬೇಕು. ಜಗದೊಳು ವಾಕ್ಯಾಗಿರಬೇಕು.
ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವ ಕಲಿಯಬೇಕು, ತತ್ವದ ಅರ್ಥ ತಿಳಿಬೇಕು. ತತ್ವಬಲ್ಲ ಮಹಾಜ್ಞಾನಿಯ ಕೂಡ, ತತ್ವಬಲ್ಲ ಮಹಾಜ್ಞಾನಿಯ ಕೂಡ ಕತ್ತಿ ಹಂಗ ಬೆನ್ ಹತ್ತಿರಬೇ ಮೂಕನಾಗಲು ಸಾಕಾಗಿರಬೇಕು. ಮೂಕನಾಗಬೇಕು ಇರಬೇಕು. ಆಸೆಯ ನಳಿಬೇಕು, ಮನಸ್ಸಿನ ಹೇಸಿಕೆ ಕಳಿಬೇಕು. ಆಸೆಯ ನಳಿಬೇಕು, ಮನಸ್ಸಿನ ಹೇಸಿಕೆ ಕಳಿಬೇಕು. ಆಸೆಯಳಿದು ಮನ ಹೇಸಿಕೆ ತೊಳೆದು, ಆಸೆಯಳಿದು ಮನ ಹೇಸಿಕೆ ತೊಳೆದು ಈಶಮಾಂತನ ಮಹಾಂತೇಶನ ಗುಡ್ಡದ ಮಹಂತನ ಪಾದ ಹಿಡಿದು ಮೂಕನಾಗಲು ಸಾಕಾಗಿರಬೇಕು. ಪದಮ ಪಗಮರಿಗಸ ಮೂಕನಾಗಬೇಕು, ಸಾಕಾಗಿರಬೇಕು. ಜಗಗಳು ಸಾಕಾಗಿರಬೇಕು, ಜಗಗಳು ಸಾಕಾಗಿರಬೇಕು. ಆ ಲಿಂಗವಂತ ವಕೀಲ ನೋಡ್ರಿ, ಸೈಡ್ ಲಿಂಗವಂತ ವಕೀಲ ಅಸಲು ಬಾಕ್ಸ್ ಅಜ್ಜೋರಿಗೆ ಕಿರಿಕಿರಿ ಮಾಡಿದ, ಮಾತನಾಡಲಾರದ ಪದಗಳನ್ನು ಮಾತನಾಡಿದ. ಊರು ಮಂದಿ ಎಲ್ಲ ಚೀತು ಚೀತು ಅಂದ್ರು ಅವನಿಗೆ. ಮಾತನಾಡುವ ಮುನ್ನ 100 ಸಾರಿ ಆಲೋಚನೆ ಮಾಡಬೇಕು. ಉಚ್ಚರಿಸಿ ಬಿಟ್ಟ ಮಾತು, ಕೈಜಾರಿ ಬಿಟ್ಟ ಅವಕಾಶ, ಕಳೆದು ಹೋದ ನಿಮಿಷ ಮತ್ತೆ ಸಿಗದು. ಮಾತನಾಡುವ ಮುನ್ನ ಕೇಳು, ಬರೆಯುವ ಮುನ್ನ ಯೋಚನೆ ಮಾಡು, ಬಿಟ್ಟು ಬರುವ ಮುನ್ನ ಪ್ರಯತ್ನ ಮಾಡು, ನಿವೃತ್ತಿಯಾಗುವ ಮುನ್ನ ಗಳಿಸಿಡು. ಹೆಚ್ಚು ಮಾತನಾಡಿ ಸಹನೆಯನ್ನು ಪರೀಕ್ಷಿಸಬಾರದು, ತುಂಬಾ ಮಾತನಾಡಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಕಾರಣ ಮಾತು ಬೆಳ್ಳಿ. ಸಾಕು, ನಾಳೆ ಹೇಳೋಣ ಮತ್ತೆ. ಅವನೇನು ಬಂಗಾರ ಆಗ್ಲಿಲ್ರಿ ಅವ. ಅಜ್ಜೋರು ಮನಸ್ಸು ಹಿಂಗ ನೊಂದು, ಅವನಿಗೆ ಎಟ್ಟು ಹೇಳಿದ್ರು ಸಹಿತ ತಿಳುವಳಿಕೆ ಬರಲ್ಲ. ಅದಕ್ಕೆ ಸದಾಶಿವ ಕವಿಗಳಂತಾರೆ, ಕೋಣನೆದುರೊಳು ಕಿನ್ನರಿಯನ ವೀಣೆಯಂ ಸಲೆ ಬಾರಿಸಲ್ಕದು ಜಾಣಂತನದಿಂ ಕೊಂಬೋ ಕೊಳಗೋ ಎಂಬ ಮಾಳ್ಕೆಯೋಳು. ಕ್ವಾಣನ ಮುಂದ ಕಿನ್ನೂರಿ ಬಾರಿಸಿದ್ರ ಕೊಂಬ್ಯಾವುದೋ ಕೊಳಗ್ಯಾವುದೋ ಶಂಭೋಲಿಂಗ ಅನ್ನದವ. ಅದಕ್ಕೇನು ಗೊತ್ತಾಗ್ಬೇಕು? ಏಯ್ ತಮ್ಮ, ಏಯ್ ಎಲ್ಲ ನೋಡ್ ಪಾಣ ಅಂತ ವಕೀಲ್ರಿ ಅವ. ಎಟ್ ಹೇಳಿದ್ರು ಸಹಿತ ಅಜ್ಜೋರ ನುಡಿ ಕೇಳಲಾರ್ದನೆ
ಅಜ್ಜವರ ಮನಸ್ಸು ನೊಂದಿತು. ಒಬ್ಬ ಶಿವಯೋಗಿ ಮನಸ್ಸು ನೊಂದಿತು ಅಂದ್ರೆ ಏನಾಗುತ್ತೆ? ತನ್ನ ಸ್ವಾರ್ಥದ ಬದುಕಿಗಾಗಿ ಅಜ್ಜೋರಿಗೆ ಅವಮಾನ ಮಾಡಬೇಕು ಅಂತ ತಿಳ್ಕೊಂಡು ಆತ ಏನೆಲ್ಲ ಮಾಡಿದ್ರು ಸಹಿತ ಪಂಚಾಕ್ಷರಿ ಅಜ್ಜೋರು ಸಹನಾಮೂರ್ತಿಗಳು ಬಂತು ಅಂದ್ರೆ ಉಗ್ರಪ್ಪ. ತಡವಿದಂತ ವಕೀಲನಿಗೆ ಮುಂದೆ ಜನಗಳೆಲ್ಲ ಚೀತು ಚೀತು ಅಂತ ಎಲ್ಲ ಕಳ್ಕೊ ಬೈದ್ರು. ಏನು ಸ್ವಾರ್ಥಿ ಇದೆಯೋ, ಅವರು ನಿಸ್ವಾರ್ಥದಿಂದ ಸಮಾಜ ಸೇವಾ ಮಾಡಕತ್ಯಾರ, ನಿನ್ನ ಸ್ವಾರ್ಥತನದಿಂದ ಅವ್ರಿಗೆ ಅಪಮಾನ ಮಾಡಕತ್ತಿಯಲ್ಲಪ್ಪ. ಅವರು ನಮ್ಮೂರಿಗೆ ಬಂದಾರಂದ್ರ ನಾವು ಗೌರವ ಕೊಡಬೇಕು ಅಂದ್ರು ಊರನ ಮಂದಿ. ಸ್ವಾರ್ಥ ಅಂದ್ರೆ ಹಂಗಿರ್ತದ್ರಿ ಅದು. ಅದಕ್ಕೆ ಅಜ್ಜೋರು ಹೇಳ್ಬಿಟ್ರಲ್ಲ, ಅದನ್ನ ಸ್ವಚ್ಛ ಹೇಳ್ಯಾರ ಅಜ್ಜೋರು, ಅದು ಪಾಪನೇ ಅಂತೇಳಿ. ಹೆಂಗ್ ಸ್ವಾರ್ಥ ಇರ್ತದ ಗೊತ್ತೇನು? ಮುನಿ ತರುಣ ಸಾಗರ್ ಅಂತೇಳಿ ಬಹಳ ದೊಡ್ಡ ಜೈನ ಧರ್ಮದೊಳಗೆ ದೊಡ್ಡ ಪ್ರವಚನಕಾರ. ಅವ್ರ ಮೈ ಮೇಲೆ ಏನು ಬಟ್ಟೆ ಇರ್ಲಿಲ್ರಿ. ಅವ್ರ ಪ್ರವಚನವನ್ನ ಕೇಳಿದಂತ ಹಿಂಗ 10,000 ಲಕ್ಷ ಮಂದಿ ಜನಗಳು ಹಿಂಗ್ ಸೇರ್ತಿದ್ರು. ಅವ್ರ ಪ್ರವಚನ ವಾಗ್ವೈಖರಿಯನ್ನು ಕೇಳಿದಂತ ಒಬ್ಬ ಬಂದು, ಸ್ವಾಮೀಜಿ ನಿಮ್ಮ ಪ್ರವಚನ ಎಷ್ಟು ಚಲೋ ಹೇಳ್ತೀರಿ. ಅವ್ರಿಗೆ ಯಾರಿಗೆ? ದಿಗಂಬರಾಗಿರುವಂತ ಮುನಿ ತರುಣ ಸಾಗರ್ ಕೇಳಿದ್ರಂತ, ಬಹಳ ಚಲೋ ಪ್ರವಚನ ಹೇಳ್ತೀರಪ್ಪ, ನಿಮ್ಮ ಅಡ್ರೆಸ್ ಕೊಡ್ರಿ, ನಾ ಮೂರಿಗೆ ಕರೆಸ್ತೀವಿ ಅಂದ್ರಂತ. ಅವ್ರು ಮುನಿ ತರುಣ ಸಾಗರ್ ಅಂತ, ನನಗೆ ಡ್ರೆಸ್ ಎಲ್ಲ ಅಡ್ರೆಸ್ ಎಲ್ಲಿ ಕೊಳ್ಳಿ ಮರಾಯ ಅಂದ್ರಂತ ಅವ್ರು. ಆ ಮುನಿ ತರುಣ ಸಾಗರ ಒಂದು ಮಾತು ಹೇಳ್ತಾರೆ, ಸ್ವಾರ್ಥಿಗಳು ಹೇಗಿರ್ತಾರ ಅನ್ನೋದಕ್ಕೆ ಬರೀತಾರ ಅವ್ರು. ಒಬ್ಬ ಬಂದು ಎದ್ದು ನಿಂತು ಕೇಳಿದಂತ, ಸ್ವಾಮಿ ಜಗತ್ತಿನೊಳಗ ಸ್ವಾರ್ಥ ಯಾವುದು ನಿಸ್ವಾರ್ಥ ಯಾವುದು ಅಂತ ಮುನಿ ತರುಣ ಸಾಗರನ ಕೇಳಿದ್ರೆ ನೀನ ಹೇಳಪ್ಪ ಅಂದ್ರಂತ. ಏನಿಲ್ರಿ, ಒಂದು ದುಕಾನ್ ಇಟ್ರ ಅದ್ರ ಮುಂದೆ ಒಂದು ಅಂಗಡಿ ಇಟ್ರ ಅದ್ರ ಅಂಗಡಿ ಮುಂದೆ ಇನ್ನೊಂದು ಅಂಗಡಿ ಇಡೋದಕ್ಕೇನ್ರಿ ಸ್ವಾರ್ಥ ಅಲ್ಲ. ಮತ್ತೇನು ಹೇಳೋ? ಅಲ್ರಿಪ್ಪ ಜಗತ್ತಿನೊಳಗೆ ಯಾವ ವ್ಯಾಪಾರ ನಡೆಯೋದಿಲ್ರಿ ಅನ್ನೋದು. ಮತ್ತ ಅವ್ರಂದ್ರಂತ, ಎಲ್ಲವೂ ನಡೀತೇವಪ್ಪ ವ್ಯಾಪಾರ. ಹಾವಿನ ಅಂಗಡಿ ಇಟ್ಟು ನಡೀತೇವನ್ರಿ ಸ್ವಾಮಿಗಳು ಅಂದಂತವ. ಇವು ಎಲ್ಲದಕ್ಕಿಂತ ಬರ್ಜೇರಿ ಅದ ನಡೀತೈತಿ ಅಂದ್ರ ಅವ್ರ ಮುನಿ ತರುಣ ಸಾಗರ್. ಅದ್ ಹೆಂಗ್ರಿಪ್ಪ? ಹಾವು ತಗೊಂಡೇನು ಉಪ್ಪಿನಕಾಯಿ ಹಾಕ್ತಾರ? ಉಪ್ಪಿನಕಾಯಿ ಹಾಕಲ್ಲ ಅಂದ್ರಂತವ್ರು. ಮತ್ತೇನ್ ಮಾಡ್ತಾರ? ಹಾವು ತಗೊಂಡೋಗಿ ಇನ್ನೊಬ್ರು ಕಂಪೌಂಡ್ ಬಿಟ್ಟು ಬಿಡ್ತಾರ ಅಂದಂತ. ಅದಕ್ಕೆ ಯಾಕೆ ಬಿಡ್ತಾರೆ? ಅವ್ರ ನೆಮ್ಮದಿಯಿಂದ ಇರಲ್ಲ ಅದಕ್ಕಂತ. ಇದು ಸ್ವಾರ್ಥ ಅಂತ. ಇಂಥ ಸ್ವಾರ್ಥ ಮನುಷ್ಯನಿಗೆ ಹೂವನ್ನ ನೋಡಿದಾಗ ನಿಸ್ವಾರ್ಥ ಮನೋಭಾವ ಬರಬೇಕು. ಅಂತ ನಿಸ್ವಾರ್ಥ ಮನೋಭಾವದ ಪಂಚಾಕ್ಷರಿ ಅಜ್ಜೋರು ಬಳ್ಳಾರಿಯೊಳಗ ಎಲ್ಲರ ಮನವ ಸೂರ್ಯಗೊಂಡ ಮಹಾತ್ಮರಾಗಿ ಸರ್ವರಿಗೂ ಸಹಿತ ನೀತಿ ಬೋಧನೆಯನ್ನ ಉಪದೇಶವನ್ನ ಮಾಡಿದಂತ ಜೋರು ಎಲ್ಲರಿಗೂ ನಾವು ನಮ್ಮ ಪ್ರಯಾಣವನ್ನ ಮಾಡ್ತಿರಪ್ಪ, ನೀವು ಸಹಾಯ ಸಹಕಾರವನ್ನು ಕೊಟ್ಟಿದ್ದಕ್ಕೆ ನಮಗೆ ಸಾರ್ಥಕವಾಯಿತಪ್ಪ ಅನ್ನಬೇಕಾದ್ರೆ ಅಜ್ಜೋರು ಭೂತನಾಥನ ದಯ, ಗುರುಕುಮಾರೇಶನ ದಯ ನಿಮ್ಮೆಲ್ಲರ ಮೇಲೆ ಇರ್ಲಪ್ಪ, ನಿಮ್ಮ ಬಾಳು ಬಂಗಾರವಾಗಲಿ ಅಂತ ತಿಳ್ಕೊಂಡು ಹರಿಸಿ ಹಾರೈಸಿದ ಗುರುವರ ಅದು ಪಂಚಾಕ್ಷರಿ ಅಜ್ಜ. ನಾವೆಲ್ಲ ಒಂದು ಸತ್ಯವನ್ನ ನೆನಪಿಟ್ಟುಕೊಳ್ಬೇಕು. ಪಂಚಾಕ್ಷರ ಗುರುಗಳು ಇವತ್ತಿಗೂ ಸಹಿತ ಅವರ ಗದ್ದುಗೆಯ ದಿವ್ಯ ದಿಗ್ದರ್ಶನವನ್ನು ನಾವೆಲ್ಲ ತೆಗೆದುಕೊಂಡು ಬಿಟ್ರೆ, ಯಾವುದು ನಮ್ಮ ಹಣೆ ಬರದೊಳಗೆ ಕೆಟ್ಟ ಗಳಿಗೆ ಅಂತದಲ್ಲ, ಆ ಗಳಿಗೆಯನ್ನ ದೂರ ಮಾಡಿ ನಮ್ಮೆಲ್ಲರಿಗೂ ಸುಖದ ಸಾಮ್ರಾಜ್ಯವನ್ನು ಕರುಣಿಸಿದ ಮಹಾನ್ ಪುರುಷ ಅಂದ್ರೆ ಅದು ಗಾನಯೋಗಿ ಪಂಚಾಕ್ಷರಿ ಅಜ್ಜ.